ನಮಸ್ಕಾರ. ಹೆಲ್ತ್ ಟೂರ್ನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನನ್ನ ಜೊತೆಗಿರ್ತಾರೆ ಮುದ್ರಾ ಮತ್ತು ಯೋಗದ ಮೂಲಕ ಜನಪ್ರಿಯತೆಯನ್ನು ಗಳಿಸಿ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಬಳಸ್ತಾ ಇರುವಂತಹ ಬೆಂಗಳೂರಿನ ಗಿರಿನಗರದಲ್ಲಿ ಇರುವಂತಹ ಡಾಕ್ಟರ್ ಲತಾ ಶೇಖರ್ ಅವರ ಹೋಲಿಸ್ಟಿಕ್ ವೆಲ್ನೆಸ್ ಸೆಂಟರ್ಗೆ ಬಂದಿದ್ದೀನಿ. ಬನ್ನಿ ಹೆಲ್ತ್ ಟೂರ್ ನಲ್ಲಿ ಏನೇನು ಸ್ಪೆಷಲ್ ಆಗಿರುತ್ತೆ ತಿಳ್ಕೊಳ್ಳೋಣ. ಎಮರ್ಜೆನ್ಸಿ ಮೆಡಿಸಿನ್ಸ್ ಅಂತ ಬಂದಾಗ ಅಷ್ಟು ಎಫೆಕ್ಟಿವ್ ಆಗುತ್ತೋ ಇಲ್ಲ ಅನ್ನೋ ಪ್ರಶ್ನೆ ಜನರಲ್ ಕಾಡ್ತಾ ಇರೋದು. ತಾವೇನ್ ಹೇಳ್ತೀರಾ? ಅಂದ್ರೆ ಕೆಲವೊಂದಕ್ಕೆ ಈಗ ಅಲೋಪತಿ ಬೇಕಾಗತ್ತೆ. ಜೀವನ ಪೂರ್ತಿ ಮಾತ್ರೆಗಳನ್ನ ತಗೊಳ್ಳೋದನ್ನ ರೆಡ್ಯೂಸ್ ಮಾಡಬಹುದು, ನಿಲ್ಲಿಸಬಹುದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ. ಈ ತರ ಕೈ ಆಡಿಸಿದಾಗ ಏನೊಂದು ವೈಬ್ರೇಷನ್ ಬರುತ್ತೆ ನೋಡಿ, ಒಂದೇ ಪ್ರಾಣಿಯಲ್ಲಿ ಮಾತ್ರ ಸಾಧ್ಯ. ಬೇರೆ ಯಾವ ಪ್ರಾಣಿಯಲ್ಲೂ ಕೂಡ ನೀವು ಆ ವೈಬ್ರೇಷನ್ಸ್ ಹೊರಡೋದಕ್ಕೆ. ಮಸಾಜ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದರಲ್ಲಿ ಮೇರುದಂಡ ಚಿಕಿತ್ಸೆ, ನಾಭಿ ಚಿಕಿತ್ಸೆ, ಕರ್ಣ ಚಿಕಿತ್ಸೆ, ಮತ್ತೆ ನೇತ್ರದರ್ಪಣ, ಈ ತರ. ಎಷ್ಟು ವರ್ಷಗಳ ಕಾಲ ನಿರಂತರ ತಮ್ಮ ಸೇವೆ ಈ ಇಂಡಸ್ಟ್ರಿಯಲ್ಲಿ ನಡೀತು? ಆಲ್ಮೋಸ್ಟ್ 20 ವರ್ಷಗಳಿಂದ ಅಂತ ಹೇಳ್ಬೋದು. ಸೊ ಆರ್ಯಭಟದಿಂದ ಪ್ರತಿಯೊಂದು ಬಂದಿದೆ. ಪೇಷಂಟ್ ಕಂಪ್ಲೀಟ್ ಆಗಿ ನಾನು ಹೀಲ್ ಆಗಿದ್ದೀನಿ ಯಾರು ಹೇಳ್ತಾರೆ, ಅದಕ್ಕಿಂತ ಖುಷಿ ಇದೆ ಯಾವ ಮೊಮೆಂಟ್ ಬಂದಾಗ್ಲೂ ಆಗಿಲ್ಲ ಅನ್ನೋದು ಹೇಳ್ಬೋದು. ಈಗಾಗಲೇ ಇವರು ಯೋಗ, ಮುದ್ರೆ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿಯ ಮೂಲಕ ಕರ್ನಾಟಕದಾದ್ಯಂತ ಆರೋಗ್ಯಕರ ಸೇವೆಗಳನ್ನ ಸಲ್ಲಿಸಿದ್ದಾರೆ. ಬನ್ನಿ ಹೆಲ್ತ್ ಟೂರ್ ನಲ್ಲಿ ಇವತ್ತಿನ ಈ ಒಂದು ಸ್ಪೆಷಲ್ ಗೆಸ್ಟ್ ನಮ್ ಜೊತೆ ಇರ್ತಾರೆ. ಆರೋಗ್ಯಕರವಾದಂತಹ ಒಂದಿಷ್ಟು ಚರ್ಚೆ, ಒಂದಿಷ್ಟು ಮಾತುಕತೆ ಅವ್ರ ಜೊತೆ. ಹೆಲ್ತ್ ಟೂರ್ ಅಲ್ಲಿ ನಾನು ಒಳಗಡೆ ಹೋಗಿನ ಮುಂಚೆ ಹೊರಗಡೆ ಒಂದಿಷ್ಟು ವಿಶೇಷವಾಗಿರುವಂತಹ ಸ್ಥಳ ಇದೆ. ಬಹುತೇಕವಾಗಿ ಬೆಂಗಳೂರಲ್ಲಿ ಸಾಕಷ್ಟು ಜನರು ಏನಂತಾರೆ, ಹೊರಗಡೆ ಇರುವಂತಹ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೆ, 2 ವೀಲರ್ ಪಾರ್ಕಿಂಗ್ ಇರುತ್ತೆ. ಆದ್ರೆ ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದ್ರೆ, ನಾವು ಒಂದು ಚಿಕ್ಕದಾಗಿರುವಂತಹ ಪುಟ್ಟದಾಗಿರುವಂತಹ ಒಂದು ಗೋಶಾಲೆ ಇದೆ. ಅದು ಡಾಕ್ಟರ್ ಲತಾ ಶೇಖರ್ ಅವರ ಒಂದು ಆವರಣದಲ್ಲಿದೆ. ಹೇಗೆ ಹಸು ಕರುಗಳನ್ನ ಹೇಗೆ ಇವರು ಪಾಲನೆ ಮಾಡ್ತಿದ್ದಾರೆ, ಇವರು ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸುಧೀರ್ ಸರ್ ನಮಸ್ಕಾರ. ಮುಂದೆ ಬನ್ನಿ ಅಲ್ಲ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ನೋಡಿ. ಹೇಗಿದ್ದೀರಿ? ತಾವು ಸಹಿತ ಟಿವಿಯಲ್ಲಿ ಕುತ್ಕೊಂಡು ಹಲವಾರು ಟಿಪ್ಸ್ ಗಳನ್ನ ಕೊಡ್ತಾ ಇದ್ರಿ. ಇವತ್ತು ಹಸುಗಳಿಗೆ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಹೌದು, ಈ ಸೇವೆನೇ ಒಂದು ಪರಮ ವೈಭವ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಿಮಗೆ ಗೊತ್ತಿರುತ್ತೆ, ಸಾಕಷ್ಟು ಕಡೆಗೆ ಗೋತಳಿಗಳು ಅಳಿವಿನ ಅಂಚಿನಲ್ಲಿ ಬಂದು ಹೋಗಿದೆ. ಸೊ ಅಂತದ್ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಈ ಒಂದು ಪುಂಗ್ನೂರ್ ತಳಿಯನ್ನ ನಾವು ಬೆಳೆಸ್ತಾ ಇದ್ದೀವಿ. ಹಾಗೆ ಈ ಒಂದು ತಳಿ ಉಳಿಬೇಕು, ಜನ ಗೊತ್ತಾಗ್ಬೇಕು. ಇದ್ರಲ್ಲಿ ಯಾವ್ದೇ ರೀತಿ ಲಾಭದಾಯಕ ಅಂತ ಏನಿರೋದಿಲ್ಲ. ಇದ್ರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಇದರಲ್ಲಿ ಬಳಸುವಂತ ಏನ್ ಇವಾಗ ಗೊಬ್ಬರ ಇರ್ಬೋದು, ಹಾಗೇನೆ ಒಂದು ಗೋಮೂತ್ರಗಳಿರ್ಬೋದು, ಇದೆಲ್ಲವೂ ನಮ್ಮ ಔಷಧಿಗಳಲ್ಲಿ ಉಪಯೋಗಕ್ಕೆ ಬರುತ್ತೆ. ಹಾಗೆ ತಿಳಿದಿರ್ಬೋದು, ಸಾಕಷ್ಟು ವಿಜ್ಞಾನಿಗಳು ಕೂಡ ಇದ್ರ ಬಗ್ಗೆ ಅನ್ವೇಷಣೆಗಳನ್ನು ಮಾಡಿದ್ದಾರೆ. ಏನು ನಮ್ಮ ಗೋ ಮೇಲೆ ಈ ತರ ಕೈ ಆಡಿಸಿದಾಗ ಏನೊಂದು ವೈಬ್ರೇಷನ್ ಬರುತ್ತೆ ನೋಡಿ, ಅದು ಒಂದೇ ಪ್ರಾಣಿಯಲ್ಲಿ ಮಾತ್ರ ಸಾಧ್ಯ. ಬೇರೆ ಯಾವ ಪ್ರಾಣಿಯಲ್ಲೂ ಕೂಡ ನೀವು ಆ ವೈಬ್ರೇಷನ್ಸ್ ಬರೋದಕ್ಕಾಗಲ್ಲ. ಯಾಕಂದ್ರೆ ಎಲ್ಲಿ ನಾವು ನೋಡಿ ಸ್ಪರ್ಶ ಮಾಡ್ತೀವಿ ಅಲ್ಲಿ ವೈಬ್ರೇಷನ್ಸ್ ಬರುತ್ತೆ. ಸರ್, ನನ್ಗೊಂದ್ ಮಾತು ನೆನಪಾಗುತ್ತೆ. ಏನಂದ್ರೆ, ನಾವು ಬೆಂಗಳೂರಲ್ಲಿ ಅಥವಾ ಎಲ್ಲಾ ಕಡೆ ನೋಡಿದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರೀತಿಯಿಂದ ನಾಯಿಗಳನ್ನ ಸಾಕ್ತಾರೆ. ಹೌದು. ಯಾಕೆ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಹಸುಗಳನ್ನ ಸಾಕ್ಬಾರ್ದು? ಇದಕ್ಕೋಸ್ಕರ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ಒಂದು ಕರೆ ಕೊಟ್ಟಿದ್ರು, ಗರ್ ಗರ್ ಮೇ ಏಕ್ ಗಾಯ ಹೋನಾ ಚಹಿಯೆ ಅಂತ. ಹೌದು ಹೌದು. ಸೊ ಹಾಗಾಗಿ ಇದು ಎಷ್ಟು ವಿಶೇಷ ಅಂತ ಹೇಳಿದ್ರೆ, ನಮ್ಮಲ್ಲಿ ಬರ್ತಕ್ಕಂತ ಅನೇಕ ಪೇಷಂಟ್ಸ್ ಗಳು ಹೇಳ್ತಾರೆ, ಡಾಕ್ಟರ್ ಲತಾ ಶೇಖರ್ ಅವ್ರನ್ನ ಕೇಳ್ತಾರೆ, ಏನಿದು ನಿಮ್ಗೆ ಇದು ಕಷ್ಟ ಆಗಲ್ವಾ ಇದನ್ನ ಸಾಕೋದಕ್ ನಿಮಗೆ? ಈಗ ಅದು ಸಿಟಿಯ ವಾತಾವರಣಗಳಲ್ಲಿ ಸಾಕೋದಿಕ್ ಕಷ್ಟ ಆಗಲ್ವಾ? ಒಂದು ದುಡ್ಡಿನ ಸಮಸ್ಯೆ, ಒಂದು ಇದಕ್ಕೆ ಮೇವಿನ ಸಮಸ್ಯೆಗಳಿರುತ್ತೆ, ಹೇಗೆ ಅಂತ ಅವ್ರು ಹೇಳ್ತಾರೆ. ನಾವು ಇಲ್ಲಿ ಒಂದು ಪ್ರಾಣಶಕ್ತಿ ಜಾಗೃತ ಚಿಕಿತ್ಸೆ ಮಾಡ್ಬೇಕಾದ್ರೂ ಅಷ್ಟೇನೆ ಇದ್ರ ಪೂಜೆಯಿಂದನೇ ನಾವು ಶುರು ಮಾಡ್ತೀವಿ. ಹೌದಲ್ಲ? ಅಂದ್ರೆ ಮುಕ್ಕೋಟಿ ದೇವರು ದೇವರು ಒಂದು ಸ್ಥಳ ಅಂದ್ರೆ ಅದು ಗೋಮಾತೆ. ಹಾಗೇನೆ ಗೊತ್ತಿರುತ್ತೆ ನೋಡಿ, ಇದು ಒಂದು ನಾಡಿ ಇರುತ್ತೆ ಇಲ್ಲಿ, ಸೂರ್ಯ ನಾಡಿ ಅಂತ ಹೇಳಿ. ಇದರಿಂದ ಏನಾಗುತ್ತೆ ಅಂದ್ರೆ, ಸೂರ್ಯಕೇತು ನಾಡಿ ಅಂತ ಏಕೈಕ ಪ್ರಾಣಿಯಲ್ಲಿ ಇರೋದಂತೂ ಗೋಮಾತೆ ಮಾತ್ರ. ಸೂರ್ಯನಿಂದ ನೇರವಾಗಿ ಎನರ್ಜಿನ ತಗೊಂಡು ನಮ್ಗೆ ಕೊಡುವಂತ ಒಂದು ಗೋಮಾತೆ ಇದು ನೋಡಿ. ಆಕೆ ಹೆಸರು ಸಿಂಗಾರಿ ಅಂತ, ಈಕೆ ಸಿರಿ, ಇವಳ ಹೆಸರು ಶಬಲೆ. ಇದು ಪುಟ್ಟದು, ಇದು ಬಂದ್ಬಿಟ್ಟು ಶಂತನು ಅಂತ ಇಟ್ಟಿದೀವಿ. ತುಂಬಾ ವಿಶೇಷವಾಗಿರ್ತಕ್ಕಂಥ ತಳಿ ಇವು. ಹಾಗಾಗಿ ನಾವು ಏನು ಇವಾಗ ಔಷಧಿಗಳನ್ನ ಕೊಡ್ತೀವಿ, ಎಲ್ಲವೂ ಕೂಡ ಈ ಒಂದು ಗೋಮಾತೆ ಕೊಡುವಂತ ಗೊಬ್ಬರದಿಂದ, ಆ ಗೋಮಾತೆಯಿಂದ ಬರುವಂತಹ ಗೋಮೂತ್ರದಿಂದನೂ ನಾವು ಎಲ್ಲಾ ರೀತಿಯ ಔಷಧಿಗಳನ್ನ ಕೂಡ ರೆಡಿ ಮಾಡ್ತೀವಿ. ಹಾಗಾಗಿ ನಮ್ಮ ಸಂಸ್ಥೆಗೆ ಇದೊಂದು ಒಂದು ಕಳಶ ಅಂತಾನೆ ಹೇಳ್ಬೋದು. ನಮ್ಮ ಕಳಶದಿಂದನೇ ಇವತ್ತಿನ ದಿವಸ ನಾವು ಕಾರ್ಯಕ್ರಮ ತುಂಬಾ ಸಂತೋಷ, ಎಲ್ಲ ಒಳ್ಳೇದಾಗಿ ನಮ್ ಜೊತೆ ಮಾತಾಡಿದೀವಿ. ಜೊತೆಗೆ ಇನ್ನು ಮೈನ್ ಡಾಕ್ಟರ್ ಲತಾ ಶೇಖರ್ ಮಾತಾಡಿಸಿ ಮುದ್ರ, ಮಂತ್ರ, ಥೆರಪಿ, ಹೋಮಗಳು
ಪಾರಂಪರಿಕ ವೈದ್ಯ ಪದ್ಧತಿ ಏನೇನು ಅಂತ ಹೌದು, ಈ ಒಂದು ಪದ್ಧತಿ ಉಳಿಬೇಕು, ಬೆಳಿಬೇಕು, ಸಾಕಷ್ಟು ಜನಕ್ಕೆ ತಲುಪಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಕೂಡ. ಹಾಗೇನೆ ನೀವು ಬಂದಿದ್ದೀರಿ ಒಂದು ಒಳ್ಳೆ ಕೆಲಸವನ್ನ ಸಮಾಜಕ್ಕೆ ತೋರ್ಸಕ್ಕೋಸ್ಕರ, ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ಹಸುಗಳನ್ನ ನೋಡಿದ್ವಿ, ಗೋಮಾತೆ ದರ್ಶನ ಆಯ್ತು. ಇನ್ನು ಡಾಕ್ಟರ್ ಲತಾ ಶೇಖರ್ ಅವ್ರ ಜೊತೆ ಮಾತಾಡೋಣ. ಒಂದು ಗೋಮಾತೆ ದರ್ಶನ ಆಯ್ತು, ಗೋಮಾತೆಗೆ ಒಂದು ಪೂಜೆ ಮಾಡೋದ್ರ ಮೂಲಕ ನಮ್ಮ ಹೆಲ್ತ್ ಟೂರ್ ಅನ್ನ ಆರಂಭ ಮಾಡೋಣಲ್ವಾ? ಹೌದು. ಹೆಲ್ತ್ ಟೂರ್ಗೆ ಸ್ವಾಗತ. ನಮಸ್ಕಾರ ನಿಮ್ಗೆ. ಥ್ಯಾಂಕ್ ಯು. ಮೊದಲೇದಾಗಿ ನಿಮ್ ದರ್ಶನ ಆಗಕ್ಕೆ ಮುಂಚೆ ಫಸ್ಟ್ ಗೋಮಾತೆ ದರ್ಶನ ಮಾಡ್ಕೊಂಡ್ವಿ. ಅಂದ್ರೆ ಹೇಳಿ, ಈ ಗೋ ಸಾಕುಗಳು ಅಂತ ಉದ್ದೇಶ, ಆಮೇಲೆ ಹೇಗಿದು ಆರೋಗ್ಯದ ಬೆನಿಫಿಟ್ ಅನ್ನು ಕೊಡುತ್ತೆ ಅಂತ? ಇದು ಪಾಸಿಟಿವ್ ಎನರ್ಜಿ ಒಂದು, ಮತ್ತೆ ಪಂಚಗವ್ಯಗಳನ್ನ ಉಪಯೋಗಿಸಿ ಕೆಲವೊಂದು ಗಿಡಮೂಲಿಕೆಗಳ ಜೊತೆಗೆ ನಾವು ಮೆಡಿಸಿನ್ಸ್ ಅನ್ನ ಮಾಡ್ತೀವಿ, ಔಷಧಿಗಳನ್ನ. ಹಾಗೆ ಪಾಸಿಟಿವ್ ಎನರ್ಜಿ ಅಂದ್ರೆ ನೀವು ಇದ್ರ ಸೇವೆಯಿಂದಾನೇ ಎಷ್ಟೋ ಕಾಯಿಲೆಗಳು, ಈಗ ನೋಡಿ ಉದಾಹರಣೆಗೆ ಫಿಟ್ಸ್ ಆಗಿರ್ಬೋದು, ಕ್ಯಾನ್ಸರ್ ಕಾಯಿಲೆಗಳಾಗಿರ್ಬೋದು, ಇದ್ರ ಜೊತೆ ನಾವು ಸ್ವಲ್ಪ ಹೊತ್ತು ಇದ್ರೂ ಕೂಡ ಆ ಕಾಯಿಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಪವರ್ಫುಲ್ ಆಗಿ ಹೀಲಿಂಗ್ ಇರುವಂತ ಒಂದೇ ಏಕೈಕ ಒಂದು ಜೀವಿಗಳು ಅಂದ್ರೆ ಹಸು ಕರು ಎಲ್ಲ. ಅಂದ್ರೆ ಇನ್ನೊಂದು ಹೇಳ್ತಾರೆ ಎಲ್ರು, ಗೋಮೂತ್ರ ಪ್ರತಿನಿತ್ಯನೂ ಸಹಿತ ಸೇವನೆ ಮಾಡ್ಬೇಕಂದ್ರೆ ಗೋಮೂತ್ರದ ಒಂದು ಔಷಧಿ ಗುಣದ ಬಗ್ಗೆ ಹೇಳ್ತಾರೆ. ಹೌದು, ಗೋಮೂತ್ರ ಲೈಟ್ ಆಗಿ ಹೀಟ್ ಆಗತ್ತೆ, ಬಟ್ ಯಾವ್ದೇ ತರ ಟ್ಯೂಮರ್ಸ್ ಅನ್ನ ಕರಗಿಸ್ಲಿಕ್ಕೆ ಅದು ತುಂಬಾ ಸಪೋರ್ಟ್ ಮಾಡತ್ತೆ. ನಾವು ಅದನ್ನ ಶುದ್ಧಿ ಮಾಡಿ ಮಾಡ್ತೀವಿ, ಗೋ ಅರ್ಕ ತರ. ಆ ರೀತಿ ಮಾಡಿದಾಗ ಸ್ವಲ್ಪ ಅಂದ್ರೆ ತುಂಬಾ ಹೀಟ್ ಎಲ್ಲ ಆಗಲ್ಲ ಅಂತ ಆ ತರನು ಮಾಡಿ ಯೂಸ್ ಮಾಡ್ತೀವಿ. ತೀರಾ ಆಗದೆ ಇರೋರು ಹಾಗೇನೆ, ಅಂದ್ರೆ ಬೆಳಗಿನ ಫಸ್ಟ್ ಯೂರಿನ್ ಆಗ್ಬೇಕು. ಸೊ ಅದು ತುಂಬಾ ಕುಡಿಬಾರ್ದು, 1-2 ಚಮಚ ನೀರಿನ ಜೊತೆಗೆ ಸೇವನೆ ಮಾಡಬಹುದು. ಅಂದ್ರೆ ಗೋಮಾತೆಯ ಪವಿತ್ರತೆ ಎಷ್ಟು ಮಟ್ಟಿಗಿದೆ ಅಂತಾರೆ. ಎಲ್ಲಾ ಶುಭ ಕಾರ್ಯಗಳು, ಒಂದು ಮನೆ ಗೃಹ ಪ್ರವೇಶ ಆಗಲಿ, ಮನುಷ್ಯರು ಹೋಗೋಣ ಮುಂಚೆ ಫಸ್ಟ್ ಹಸುಗಳನ್ನ ಒಳಗಡೆ ಬಿಟ್ಟು ಬಲಗಾಲಿಟ್ಟು ಅದನ್ನ ಕಳಿಸ್ತಾರೆ, ಪೂಜೆ ಮಾಡ್ತಾರೆ. ಅಷ್ಟು ಒಂದು ಭಕ್ತಿ ಮನೋಭಾವನೆ ನಮ್ಮಲ್ಲೆಲ್ಲ ಇದೆ ಅಲ್ವಾ? ಅದು ಗೋಮಾತೆಯ ಶಕ್ತಿ ಅಂತ ಹೇಳ್ತೀನಿ. ಅದಕ್ಕೆ ಈಗ ಕಾಮಧೇನು ವಿಗ್ರಹ ತರ್ತಾರೆ ಪೂಜೆಗೆ ಅಂತ. ಸೊ ನಿಜವಾಗಿ ಇರೋದಕ್ಕೂ ಅದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತಲ್ವಾ? ಸೊ ನಿಜವಾಗಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಬೆಳೆಸಕ್ಕೆ, ಆದ್ರೂ ನಿಮ್ಗೆ ಅದು ಒಂಥರ ಕಷ್ಟ ಅಂತ ಅನ್ಸೋದೇ ಇಲ್ಲ, ಅಷ್ಟು ಒಳ್ಳೆ ಎನರ್ಜಿ ಕೂಡ ಕೊಡೋದು. ಅದ್ಭುತವಾಗಿರುವಂತಹ ಆದಿಶಕ್ತಿ ದೇವತೆ ಮುಂದೆ ನಾವು ನಿಂತಿದ್ದೀವಿ. ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರೆ, ಆಮೇಲೆ ಪ್ರತಿ ದಿವಸ ಪೂಜೆ ಪುನಸ್ಕಾರ ಇರುತ್ತೆ ಅಥವಾ ಹೇಗೆ? ಹೌದು, ಪ್ರತಿನಿತ್ಯ ಇರುತ್ತೆ. ಸೊ ನಾವು ಮಾಡ್ತೀವಿ ಇಲ್ಲೇ. ಹಾಗೇನೆ ಈಶ್ವರನ ನೋಡಿರ್ಬೋದು, ಶಿವಲಿಂಗನ ಇಟ್ಟಿದೀವಿ. ಹಾಗೆ ದುರ್ಗಾ ಮಾತೆ. ಎಲ್ಲ ಬಂದ ಪೇಷಂಟ್ಸಿಗೆ, ಯಾರು ಒಂದು ದುಃಖದಲ್ಲಿ ಬಂದಿರ್ತಾರೆ, ದೇವಿಯ ಒಂದು ಅನುಗ್ರಹ ಖಂಡಿತ ಸಿಗುತ್ತೆ. ಹಾಗೇನೆ ಈಶ್ವರ ಗೊತ್ತಲ್ವಾ, ಶಿವ ಆದಿ ಯೋಗಿ, ಸೊ ಮೂಲ ಎಲ್ಲದಕ್ಕೂ ಕಾರಣ. ಸೊ ಹಾಗಾಗಿ ಎರಡರದ್ದು ಪೂಜೆ ಆಗ್ಲಿ, ಬಿಲ್ವ ಅರ್ಚನೆ ಆಗ್ಲಿ, ಅಭಿಷೇಕ ಆಗ್ಲಿ ಎಲ್ಲ ಪ್ರತಿನಿತ್ಯ ನಡೀತಾ ಇದೆ. ಹಾಗೇನೆ ಪಾಸಿಟಿವ್ ಎನರ್ಜಿನ ಇದು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ನಾವು ಎಷ್ಟು ನಂಬಿಕೆ ಇಟ್ಟು ಮಾಡ್ತೀವಿ ಪೂಜೆಗಳನ್ನ, ಸೊ ಅದೇ ನಿಟ್ಟಲ್ಲಿ ಈಗ ಮಂತ್ರ, ಮುದ್ರಾ, ಹೋಮ ಥೆರಪಿ ಅಂತ ಕೂಡ ಮಾಡ್ತೀವಿ. ಅಂದ್ರೆ ಈಗ ಹೋಮ ಮಾಡಿ ಯಾವುದೇ ತರ ನೆಗೆಟಿವ್ ಎನರ್ಜಿ ಇರಬಹುದು, ಅಥವಾ ಆಂಗ್ಸೈಟಿ, ಸ್ಟ್ರೆಸ್ಸು, ಬೇರೆ ಬೇರೆ ಕಾಯಿಲೆಗಳಿಗೆ ಲೀಡ್ ಆಗುತ್ತಲ್ವಾ. ಸೊ ಅದೆಲ್ಲದು ಹೋಗ್ಲಿಕ್ಕೋಸ್ಕರ ಕೆಲವೊಂದು ಬೀಜ ಮಂತ್ರಗಳ ಪಠನೆ ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಸೊ ಆ ಎನರ್ಜಿ ನಮ್ಮಲ್ಲಿ ಒಂದು ಸೌಂಡ್ ವೈಬ್ರೇಷನ್ ಅಂತ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಇದು ನರನಾಡಿಗಳ ಮೇಲೆ ಈಗ ಹಿಂದೆ ಕೊಟ್ಟಿರೋ ಬೀಜ ಮಂತ್ರಗಳು ನಮ್ಗೆ ಜನರಲ್ ಆಗಿ ಗೊತ್ತಿರೋದಿಲ್ಲ ಅಲ್ವಾ, ಏನೋ ಒಂದು ಮಂತ್ರ ಉಚ್ಚಾರಣೆಯಿಂದ ಏನಾಗುತ್ತೆ ಅಂತ. ಬಟ್ ಪ್ರತಿಯೊಂದು ನರ್ವ್ ಆಕ್ಟಿವೇಟ್ ಆಗ್ಲಿಕ್ಕೆ, ಎನರ್ಜೈಸ್ ಆಗ್ಲಿಕ್ಕೆ ಅಂತ ಅದನ್ನ ಹೆಣದಿರುವಂಥದ್ದು. ಸೊ ಪರ್ಟಿಕ್ಯುಲರ್ ಕಾಯಿಲೆಗೆ ಅದೇ ರೀತಿ ಮಂತ್ರಗಳ ಜೋಡಣೆಯಿಂದ ಅವರಿಗೆ ಉಚ್ಚಾರಣೆ ಮಾಡಿಸಿ, ಅವ್ರ ಹತ್ರನೇ ಹೋಮ ಮಾಡಿಸಿ ಮಾಡೋದ್ರಿಂದ ನಾವು ಆಲ್ರೆಡಿ ಈಗ ಒಂದು 400-500 ವರೆಗೂ ಹೋಮಗಳನ್ನು ಮಾಡಿದ್ದೀವಿ. 100% ರಿಸಲ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಮಾನಸಿಕ ಆಗಲಿ, ದೈಹಿಕವಾಗಲಿ ಯಾವುದೇ ಕಾಯಿಲೆ ಇದ್ರೂ ಕಂಪ್ಲೀಟಾಗಿ ಅವರಿಗೆ ದಿನನಿತ್ಯ ಒಂದು ಆಚರಣೆ ಕೊಡ್ತೀವಿ.
ಸೊ ಅದನ್ನು ಮಾಡ್ತಾ ಹೋದಾಗ ಅಷ್ಟೊಂದು ಬೆನಿಫಿಟ್ಸ್ ಇದೆ. ಅಂದ್ರೆ ನೀವು ಆರೋಗ್ಯದ ದೃಷ್ಟಿಯಿಂದ ಹಲವಾರು ಕೆಲಸಗಳನ್ನ ಮಾಡ್ತಿದ್ರೆ, ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ರೆ. ಅಂದ್ರೆ ಈ ನಮ್ಮ ಕಾರ್ಯಕ್ರಮದ ಮೂಲಕ, ಹೆಲ್ತ್ ಟೂರ್ ಮೂಲಕ ಇಡೀ ಮನುಕುಲ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಒಂದು ಮಂತ್ರ ಪಠಣೆ ಮೂಲಕ ಹೇಳ್ಬೋದಲ್ವಾ? ಮಂತ್ರ ಅಂದ್ರೆ ನವವರ್ಣ ಮಂತ್ರ ಹೇಳ್ಬೋದು. ಅಂದ್ರೆ 9 ಅಕ್ಷರಗಳಲ್ಲಿ ದೇವಿನ ಸ್ತುತಿ ಮಾಡುವಂಥದ್ದು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಅಂತ. ಅದನ್ನ ಜಾಸ್ತಿ ಪಠನೆ ಮಾಡಿದಷ್ಟು ಆ ಪವರ್ ಶಕ್ತಿ ಅನ್ನೋದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದು ದೀಕ್ಷೆ ತಗೊಂಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆರೋಗ್ಯಕ್ಕೆ ಅಂದ್ರೆ ಮೃತ್ಯು ಸಂಜೀವಿನಿ ಮಂತ್ರನ ಕೊಡ್ತೀವಿ ಜನರಲ್ ಆಗಿ. ಹೀಲಿಂಗ್ ದಿನ ಕೂಡ ಅದನ್ನೇ ಕೊಡುವಂಥದ್ದು. ಸೊ ಆ ತರ ಡಿಫ್ರೆಂಟ್ ಮಂತ್ರಗಳ ಉಚ್ಚಾರಣೆನ ಅಂದ್ರೆ ಅವರ ಆರೋಗ್ಯಕ್ಕೆ ತಕ್ಕ ಹಾಗೆ ಮಂತ್ರಗಳು ಬೇರೆ ಬೇರೆ ಇರುತ್ತೆ. ಅಂದ್ರೆ ಒಂದ್ ಕಡೆ ಆದಿಶಕ್ತಿ ದೇವತೆ ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಚಿಕ್ಕದಾಗಿರೋ ಒಂದು ಹೋಮಕುಂಡ ಇದೆ. ಇದ್ರ ವಿಶೇಷತೆ ಏನಂದ್ರೆ ಪ್ರತಿ ದಿವಸ ಹೋಮ ಮಾಡ್ತೀರಾ ಅಥವಾ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡ್ತೀವಿ. ಅಗ್ನಿಹೋತ್ರ ಅಂದ್ರೆ ಹಸುವಿನ ಬೆರಣಿ ಮತ್ತೆ ಅದಕ್ಕೆ ಇಡೀ ಅಕ್ಕಿ ಕಾಳು ತುಪ್ಪದಲ್ಲಿ ಕಲಸಿಬಿಟ್ಟು ಸನ್ ರೈಸ್ ಅಲ್ಲಿ ಮತ್ತೆ ಸನ್ಸೆಟ್ ಅಲ್ಲಿ ಸೂರ್ಯ ಹುಟ್ಟುವಾಗ ಸೂರ್ಯ ಮುಳುಗುವಾಗ ನೈವೇದ್ಯವನ್ನು ಕೊಡುವಂಥದ್ದು ಮಂತ್ರದ ಮೂಲಕ. ಸೊ ಅದು ಎಷ್ಟು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಒಂದು ಗಿಡಗಳ ಆರೋಗ್ಯ, ಮರಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಬೇರೆ ಬೇರೆ ಹಕ್ಕಿಗಳು ಕೂಡ ಅಟ್ರಾಕ್ಟ್ ಆಗಿ ಬರುತ್ತವೆ ಅಂತ ಹೇಳ್ತಾರೆ. ಅದೇ ತರ ಆಗ್ತಾನೂ ಇದೆ. ಸೊ ಈವನ್ ಕಾಸ್ಮಿಕ್ ಲೆವೆಲ್ ಅಲ್ಲಿ ಕೂಡ ಅದು ಆ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ. ಅಷ್ಟು ಪಾಸಿಟಿವ್ ಎನರ್ಜಿ ಫಿಟ್ಸ್ ಪೇಷಂಟ್ಸಿಗಾಗ್ಲಿ ಬೇರೆ ಬೇರೆ ಕಾಯಿಲೆ ಇರೋರು ಪ್ರತಿನಿತ್ಯ ಇದನ್ನ ಮಾಡೋದ್ರಿಂದಾನೇ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ. ಹೋಮ ಹವನ ಅಂತಂದ್ರೆ ಎಲ್ಲ ಶುಭ ಸಂದರ್ಭಗಳಲ್ಲಿ, ಶುಭ ಜನನದಿಂದ ಮರಣದವರೆಗೂ ಸಹಿತ ಹೋಮದ ಪ್ರಭಾವ, ಹೋಮದ ಶಕ್ತಿ ಎಲ್ಲರೂ ಕೂಡ ನೋಡ್ತಿದ್ದಾರೆ. ವಿಶೇಷವಾಗಿ ಹೋಮ ಹವನ ಇದರ ಶಕ್ತಿ ಏನು, ಆಮೇಲೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬರುತ್ತೆ? ಅದಕ್ಕೋಸ್ಕರನೇ ಹಿಂದೆ ನೋಡಿ, ನೀವು ಯಾವ್ದೋ ಒಂದು ಋಷಿ ಅಂತನೋ ಏನೇ ತಗೊಂಡ್ರು ಅವ್ರು ಹೋಮ ಮಾಡ್ತಾ ಇರೋದು ಕಾಣಿಸುತ್ತೆ. ಯಜ್ಞ ಯಾಗಾದಿಗಳನ್ನ ತುಂಬಾ ಹಿಂದಿನಿಂದ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ಅರಿವಿರೋದಿಲ್ಲ ಅಷ್ಟೇನೆ. ಅಲ್ಲಿ ಹಾಕುವಂತ ಸಮಿತ್ ಆಗ್ಲಿ ಅದರದ್ದು ಒಂದು ಪಾಸಿಟಿವ್ ಎನರ್ಜಿ ಅಥವಾ ಅಲ್ಲಿ ಬರುವಂತ ಫ್ಯೂಮ್ಸ್ ಇಂದ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಫೀಲ್ ಮಾಡ್ಬೇಕು. ಈಗ ಹೇಳೋದಕ್ಕಿಂತ ನೀವು ಮಾಡಿ ಫೀಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದರದ ಇಂಪಾರ್ಟೆನ್ಸ್ ಏನು ಅಂತ. ಅಂದ್ರೆ ಈ ಮೂಲಕ ಏನಂತಾರೆ, ಯಾರು ಹೋಮ ಹವನಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ, ಅದನ್ನ ಮಾಡ್ತಾನೆ ಇರಿ, ಆರೋಗ್ಯದ ಮೇಲೆ ಪರಿಣಾಮ ಗ್ಯಾರಂಟಿ. 100%. ಅದ್ಭುತವಾಗಿರೋಂಥ ಸೆಂಟರ್ ಇದೆ ಇಲ್ಲಿ. ಸಾಕಷ್ಟು ಪ್ರತಿನಿತ್ಯನೂ ಸಹಿತ ಪೇಷಂಟ್ಸ್ ಗಳು ಬರ್ತಿರ್ತಾರೆ. ನಾವು ಒಂದ್ ಸ್ವಲ್ಪ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಪೇಷಂಟ್ಸ್ ಗಳು ಕಾಯ್ತಿದ್ದಾರೆ. ಅವ್ರು ನಮ್ಮನ್ನು ಬೈಕೊಳ್ಳೋದು ಬೇಡ, ಹೇಗೆ ಬೇಗ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗೋಣ. ಇಲ್ಲಿ ಸೆಂಟರ್ಸ್ ಗಳೆಲ್ಲ ಮಾಡಿದ್ರೆ, ಮೆಡಿಸಿನ್ಸ್ ಗಳೆಲ್ಲ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ. ಇಲ್ಲಿ ಗಿಡಮೂಲಿಕೆಗಳ ಒಂದು ಸಾರಾಂಶನ ಇಟ್ಟಿದೀವಿ. ಏನಂದ್ರೆ ಸೊಪ್ಪು, ಬೇರು, ಹಣ್ಣು, ಹೂವು ಬಿಟ್ಟು ಬೇರೆ ಏನು ಹಾಕೋದಿಲ್ಲ. ಸೊ ಅದ್ರದ್ದು ಕಾಂಬಿನೇಷನ್ ಪಂಚಗವ್ಯ ಯೂಸ್ ಮಾಡ್ತೀವಿ ಅಷ್ಟೇನೆ. ಇಲ್ಲಿ ಕೂಡ ಧನ್ವಂತರಿ ದೇವರನ್ನ ಸ್ಥಾಪನೆ ಮಾಡಿದೀವಿ. ಧನ್ವಂತರಿ ದೇವರ ದಯದಿಂದ ಎಲ್ಲರಿಗೂ ಆರೋಗ್ಯದ ವಿಷಯದಲ್ಲಿ ಸೊ ಯಾವುದೇ ತರ ಕಷ್ಟದಿಂದ ಬಂದಿದ್ರು ಕೂಡ ಅದನ್ನ ಕಂಪ್ಲೀಟ್ ಆಗಿ ತೆಗಿಬೇಕು ಅನ್ನೋ ಉದ್ದೇಶ ನಮ್ದು. ಅಂದ್ರೆ ಈ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಸಾಕಷ್ಟು ಜನರು ಹೇಳ್ತಾರೆ ಏನಂತಂದ್ರೆ ಅತ್ಯಂತ ಪರಿಣಾಮಕಾರಿ ಏನಾಗುತ್ತೆ, ಆದ್ರೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಅಂತ ಬಂದಾಗ ನಮಗೆ ಅಷ್ಟು ಎಫೆಕ್ಟಿವ್ ಆಗುತ್ತೋ ಇಲ್ಲ ಅನ್ನೋ ಪ್ರಶ್ನೆ ಜನರಲ್ ಕಾಡ್ತಾ ಇರುತ್ತೆ. ತಾವೇನ್ ಹೇಳ್ತೀರಿ? ಇಲ್ಲ, ಆಗುತ್ತೆ. ಅಂದ್ರೆ ಕೆಲವೊಂದಕ್ಕೆ ಈಗ ಅಲೋಪತಿ ಬೇಕಾಗತ್ತೆ. ಅಂದ್ರೆ ಈಗ ಆಕ್ಸಿಡೆಂಟ್ ಅಥವಾ ಅಂತ ಎಮರ್ಜೆನ್ಸಿ ಕೇಸಲ್ಲಿ ಬೇಕು. ಬಟ್ ಒಂದು ಡ್ಯೂರೇಷನ್ ಲೈಫ್ ಲಾಂಗ್ ತಗೊಳ್ತಾನೆ ಇರ್ತಾರೆ. ಜೀವನ ಪೂರ್ತಿ ಮಾತ್ರೆಗಳನ್ನ ತಗೊಳ್ಳೋದನ್ನ ರೆಡ್ಯೂಸ್ ಮಾಡ್ಬೋದು, ನಿಲ್ಲಿಸ್ಬೋದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಖಂಡಿತ. ಯಾಕಂದ್ರೆ ಗಿಡಮೂಲಿಕೆಗಳ ಸಾರಾಂಶ ಅಷ್ಟು ಪವರ್ಫುಲ್. ಹಿಂದೆ ರಾಜವೈದ್ಯರು ಅಂತ ನೀವು ನೋಡಿರ್ಬೋದು, ಎಲ್ಲ ಸೊಪ್ಪು ಎಲ್ಲ ಅರಿದು ಬಿಟ್ಟು ಅದರಲ್ಲೇ ಔಷಧಿ ಮಾಡುವಂಥದ್ದು. ಸೊ ಅದೇ ತರ ಸಿಸ್ಟಮ್ ಅನ್ನ ಪಾರಂಪರಿಕವಾಗಿ ಬೆಳೆಸ್ಕೊಂಡು ಬರ್ತಾ ಇದ್ವಿ. ಅಂದ್ರೆ ಇಲ್ಲಿರುವಂತ ಮನುಷ್ಯನಿಗೆ ಸಾವಿರಾರು ಕಾಯಿಲೆಗಳಿದೆ. ತಮ್ಮಲ್ಲಿ ಈಗ ಎಷ್ಟು ಕಾಯಿಲೆಗಳು, ಏನೇನೆಲ್ಲ ಔಷಧಿಗಳನ್ನ ತಯಾರು ಮಾಡ್ತಿದ್ದಾರೆ? ಅದೇ ಎಷ್ಟು ಕಾಯಿಲೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಯಾವುದೇ ರೀತಿ ಒಂದು ಕಾಮನ್ ಕೋಲ್ಡ್ ಇಂದ ಟ್ಯೂಮರ್ಸ್ ಅವರಿಗೂ ಯಾವುದೇ ತರ ಬಂದ್ರು ಅದು ಸರಿ ಮಾಡ್ಲಿಕ್ಕೆ ಬೇಕಾದಷ್ಟು ಕಾಂಬಿನೇಷನ್ ಇದೆ. ರೂಟ್ ಕಾಸ್ ನೋಡಿ, ವಾತಪಿತ್ತ ಕಫದಲ್ಲಿ ಏನು ಇಂಬ್ಯಾಲೆನ್ಸ್ ಇದೆ ನೋಡಿ, ಅದಕ್ಕೆ ತಕ್ಕ ಹಾಗೆ ಪ್ರಿಪೇರ್ ಮಾಡಿ ಕಾಂಬಿನೇಷನ್ ಮಾಡಿ ಕೊಡ್ತೀವಿ. ಅಂದ್ರೆ ಬೆಂಗಳೂರಲ್ಲಿ, ಆಮೇಲೆ ಬೆಂಗಳೂರು ಇಡೀ ಕರ್ನಾಟಕದ ನಮ್ಮ ಹತ್ರ ಪೇಷಂಟ್ಸ್ಗಳು ಬರ್ತಾರೆ. ಡಾಕ್ಟರ್ ಲತಾ ಶೇಖರ್ ಹತ್ರ ಒಂದ್ಸರಿ ಟ್ರೀಟ್ಮೆಂಟ್ ತಗೊಳ್ಳೋದ್ರ ಜೊತೆಗೆ ಅವ್ರು ಸರಿ ಒಂದ್ಸರಿ ಮಾತಾಡ್ಬಿಟ್ರೆ ಸಾಕು, ನಾನು ಹುಷಾರಾಗ್ತೀನಿ, ಭಾವನಾತ್ಮಕ ಆಗ್ತಾರೆ, ಭಾವುಕರಾಗ್ಬಿಡ್ತಾರೆ. ಜನರ ಸ್ಪಂದನೆ, ಆಮೇಲೆ ತಮ್ಮ ಮೇಲೆ ಇರುವಂತಹ ಒಂದು ಗೌರವ, ಅಂದ್ರೆ ವೈದ್ಯ ಧನ್ವಂತರಿ ತಾವು ಹೇಳ್ತಾರಲ್ಲ, ಹೇಗೆ ತಮ್ಮನ್ನ ಜನ ಸ್ಪಂದಿಸ್ತಿದ್ದಾರೆ ಅಂತ? ಅಂದ್ರೆ ಅವರಲ್ಲಿರೋ ನಂಬಿಕೆನೆ ಅಷ್ಟು ಮುಖ್ಯ. ನಾನು ಈಗ 20 ವರ್ಷದಿಂದ ಹೇಳ್ತಾ ಇರೋದು ಅದನ್ನೇನೆ. ಎಲ್ಲದಕ್ಕೂ ಕಾರಣ ನಮ್ಮ ಮೈಂಡ್ ಅಂತ, ಮನಸ್ಸು. ಸೊ ಯಾರು ನಂಬಿ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ಕೌನ್ಸಲಿಂಗ್ ಮಾಡ್ತೀವಿ, ಅವ್ರಿಗೆ ಏನೇನು ಇಶ್ಯೂ ಇದೆ, ಯಾವ ತರ ಅವ್ರು ಸರಿ ಆಗ್ಬೇಕು, ಮತ್ತೆ ಅಲ್ಲಿಗೆ ಕಂಪ್ಲೀಟ್ ಆಗಿ ಅವ್ರ ಗುಣಮುಖ ಆಗುವವರೆಗೂ ನಮ್ಮ ರೆಸ್ಪಾನ್ಸಿಬಿಲಿಟಿನೇ ಇರುತ್ತೆ. ಸೊ ಅದೇ ತರ ಅವರು ಕೂಡ ಅಷ್ಟು ನಂಬಿಕೆ ಇಟ್ಟು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಷ್ಟು ರಿಸಲ್ಟ್ ಅಷ್ಟು ಚೆನ್ನಾಗಿ ಬರುವಂತದ್ದು.
ಒಟ್ಟಾರೆಯಾಗಿ ಜನರ ನಂಬಿಕೆ ವೈದ್ಯ ಪರಂಪರೆಯಲ್ಲಿ ವಿಶೇಷವಾಗಿ ಪಾರಂಪರಿಕ ವೈದ್ಯ ಪದ್ಧತಿ ಯೋಗ ಆಗಿರ್ಬೋದು, ಮುದ್ರೆ ಆಗಿರ್ಬೋದು, ಅದನ್ನು ನಿರಂತರವಾಗಿ ತಾವು ಅಭ್ಯಾಸ ಮಾಡಿದ್ರೆ ಬರುವಂತಹ ಕಾಯಿಲೆಗಳಿಂದ ಸ್ವಲ್ಪ ದೂರ ಇರೋದಕ್ಕೆ ಸಾಧ್ಯ ಅನ್ನೋದನ್ನ ಡಾಕ್ಟರ್ ಲತಾ ಶೇಖರ್ ಅವರು ಹೇಳ್ತಾರೆ ಅಲ್ವಾ. ಇದಿಷ್ಟು ತಾವೆಲ್ಲ ತೋರಿಸ್ತೀರಿ. ಇನ್ನೊಂದು ಇಂಪಾರ್ಟೆಂಟ್ ಅಲ್ಲಿ ಒಂದು ದೊಡ್ಡ ಸಾಕಷ್ಟು ಏನಂತಾರಲ್ಲ ತಮ್ಮ ಸಾಧನೆಯ ಮೊಮೆಂಟೋಸ್ಗಳಿದೆ, ಅಲ್ಲಿನೂ ಹೋಗೋಣ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಮೆಡಿಸಿನ್ಸ್ ಹೆಂಗಿದೆ ಅಷ್ಟೇ ನಿಮ್ಮಲ್ಲಿ ಮೊಮೆಂಟೋಸ್ಗಳಿದೆ ಅಲ್ವಾ. ಬನ್ನಿ. ನೀವು ಔಷಧಿಗಳು ಎಷ್ಟು ತಯಾರು ಮಾಡಿದ್ರೆ ಅಷ್ಟೇ ನಿಮಗೆ ಗೌರವ ಸನ್ಮಾನಗಳು ಇಲ್ಲಿರುವಂತಹ ಮೊಮೆಂಟಸ್ಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಷ್ಟು ವರ್ಷಗಳ ಕಾಲ ನಿರಂತರ ತಮ್ಮ ಸೇವೆ ಈ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ? ಆಲ್ಮೋಸ್ಟ್ 20 ವರ್ಷಗಳಿಂದ ಅಂತ ಹೇಳ್ಬೋದು. ಮೊಮೆಂಟೋಸ್ ತುಂಬಾ ಆ ಥರ ಸನ್ಮಾನಗಳು, ಅವಾರ್ಡ್ಸು ಆರ್ಯಭಟ್ಟದಿಂದ ಹಿಡಿದು ಪ್ರತಿಯೊಂದು ಬಂದಿದೆ. ಸೊ ಆದರೆ ಆ ಒಂದು ಅಂದ್ರೆ ಮೊದಲು ಯೋಗ ಕಾಂಪಿಟೇಷನ್ಸ್ ಅಲ್ಲಿ ಆ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ಗೋಲ್ಡ್ ಮೆಡಲ್ ಅದೊಂದು ಹ್ಯಾಪಿನೆಸ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಆದ್ರೆ ಇವಾಗ ಒಬ್ಬ ಒಂದು ಪೇಷಂಟ್ ಕಂಪ್ಲೀಟ್ ಆಗಿ ನಾನು ಹೀಲ್ ಆಗಿದ್ದೀನಿ, ಅಷ್ಟು ಚೆನ್ನಾಗಿದ್ದೀನಿ ನನ್ನ ಲೈಫ್ ಅಂತ ಯಾವಾಗ ಯಾರು ಹೇಳ್ತಾರೆ, ಅದಕ್ಕಿಂತ ಖುಷಿ ಇದೆ ಯಾವ ಮೊಮೆಂಟ್ ಬಂದಾಗ್ಲೂ ಆಗಿಲ್ಲ ಅನ್ನೋದು ಹೇಳ್ಬೋದು. ಅಂದ್ರೆ ಕಲ್ತಿರುವಂತಹ ವಿದ್ಯೆ ಇನ್ನೊಂದಿಷ್ಟು ಶಿಷ್ಯಂದ್ರಿಗೆ ಕಲಿಸೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ತಾವು ಕೂಡ ಸಾಕಷ್ಟು ಸರ್ಟಿಫಿಕೇಶನ್ಸ್ ಗಳನ್ನ ಮಾಡ್ತಾರೆ ಯೋಗದ ಮೂಲಕ. ಯೋಗವನ್ನ ಕಲಿಸ್ಬೇಕು, ಶಿಷ್ಯ ಪರಂಪರೆಯನ್ನು ಮುಂದುವರಿಬೇಕು ಅಂತ ಹೇಳಿ. ಏನೇನದು? ಅಂದ್ರೆ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಮಾಡ್ತೀವಿ, TTC ಅಂತ. ಅಂದ್ರೆ ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅದರಲ್ಲಿ. ಡಯಟ್ ಯಾವ ಥರ ತಗೋಬೇಕು, ಚಕ್ರಗಳ ಬಗ್ಗೆ ಆಗಿರ್ಬೋದು, ಅಥವಾ ಯೋಗ ಅಭ್ಯಾಸಗಳ ಬಗ್ಗೆ, ಮತ್ತು ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋದು, ಅದನ್ನು ಗುಣಪಡಿಸೋದು ಹೇಗೆ, ಆಮೇಲೆ ಅನಾಟಮಿ, ಇದು ಎಲ್ಲದನ್ನು ಮೈಂಡ್ ತುಂಬ ಮುಖ್ಯ. ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಏನು, ಕಾನ್ಷಿಯಸ್ ಮೈಂಡ್ ಪವರ್ ಏನು, ಅದನ್ನು ಅವರು ಕಲಿತು ಯೂನಿವರ್ಸಿಟಿ ಬೇಸ್ಡ್ ಅವರಿಗೆ ಸರ್ಟಿಫಿಕೇಶನ್ನು ಇರುತ್ತೆ. ಅವರು ಬೇರೆ ಕಡೆ ಹೋಗಿ ಕೋಚ್ ಮಾಡ್ಬೋದು. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 3 months ಕೋರ್ಸ್ ಅದು. ಅಂದ್ರೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅದಕ್ಕೆ? ಯಾರು ಬೇಕಾದ್ರೂ 10ನೇ ಕ್ಲಾಸಿಂದ ಲಾಸ್ಟ್ ವರೆಗೆ. ಅದಕ್ಕೆ ಏಜ್ ಏನು ಇದಿಲ್ಲ, ಲಿಮಿಟೇಷನ್ಸ್ ಯಾವುದೂ ಇಲ್ಲ. ಸೊ 3 ತಿಂಗಳಲ್ಲಿ ವೀಕೆಂಡ್ ಕ್ಲಾಸಸ್ ತರ ತಗೊಳ್ತಾ ಹೋಗ್ತೀವಿ. ಸೊ ಆಮೇಲೆ ಕೂಡ ಅವ್ರು ಇಲ್ಲಿಗೆ ಬಂದು ಕೂಡ ಕಲಿಬಹುದು. ಸೊ ತುಂಬಾ ಜನ ಅದನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಔಷಧಿಗಳ ಬಗ್ಗೆ ಆಗಿರ್ಬೋದು, ಪ್ರಾಣಾಯಾಮ, ಯೋಗದ ಬಗ್ಗೆ ಎಲ್ಲ ಕಲ್ತ್ಕೊಳ್ತಾ ಇರ್ತಾರೆ. ಓಕೆ. ಸುದೀರ್ಘ ಇಷ್ಟು ವರ್ಷಗಳ ಜರ್ನಿಯಲ್ಲಿ ಪ್ರತಿನಿತ್ಯವೂ ಸಹಿತ ಚಾಲೆಂಜಿಂಗ್. ಸಾಕಷ್ಟು ಪೇಷಂಟ್ಗಳು ಬರ್ತಾರೆ, ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಟ್ರೀಟ್ಮೆಂಟ್ಸ್ಗಳನ್ನ ಕೊಡಬೇಕು. ಜೊತೆಗೆ ತಾವು ಹೇಳ್ತಾ ಇದ್ದಾರೆ ನಿಮ್ಮ ಟೀಮ್ದವರು, ಇನ್ನೊಂದು ಮೇಡಮ್ ಅವರು ಒಂದು ಹೊಸದಾಗಿ ಒಂದು ಪಂಚಕರ್ಮ ಬರ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಎಲ್ಲಿದೆ ಅದು? ಅದು ಇಲ್ಲೇ ಹತ್ರದಲ್ಲಿದೆ, ಅಲ್ಲಿಗೆ ಹೋಗೋಣ. ಅದೇ ಪಂಚಕರ್ಮ ಸ್ಪೆಷಾಲಿಟಿ ಅಂದ್ರೆ ವೈದ್ಯ ಧನ್ವಂತರಿ ಮೂಲಕ ಇನ್ನೊಂದು ಪಂಚಕರ್ಮ ಚಿಕಿತ್ಸೆ. ಹೌದು, ಯಾಕೆಂದ್ರೆ ಅದರಲ್ಲಿ ವಿಭಿನ್ನವಾಗಿ ಬೇರೆ ಬೇರೆ ಚಿಕಿತ್ಸೆಗಳು ತುಂಬಾ ಅಗತ್ಯ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮೊದಲು ಮಾಡ್ತಿದ್ವಿ ಇಲ್ಲೇನೆ. ಸೊ ಈಗ ಇನ್ನೊಂದು ಸೆಂಟರ್ ಮಾಡ್ತಿದ್ವಿ. ಅದರಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಚಿಕಿತ್ಸೆ. ಎಷ್ಟು ಬ್ರಾಂಚ್ ಇದೆ ಒಟ್ಟಿಗೆ ನಿಮ್ದು? ನಮ್ದು 3. ಎಲ್ಲೆಲ್ಲಿ? ಒಂದು ರಾಜರಾಜೇಶ್ವರಿ ನಗರ, ಅಲ್ಲಿ ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ ಅಂತ. ಇನ್ನೊಂದು ಇಲ್ಲಿ, ಇನ್ನೊಂದು ಪಂಚಕರ್ಮ. ಅಂದ್ರೆ RR ನಗರದಲ್ಲಿ 1, ಗಿರಿನಗರದಲ್ಲಿ 2. ಯಾರ್ಯಾರು ಆಸಕ್ತರು ಅವ್ರಿಗೆ ಹತ್ರ ಆಗುತ್ತೆ ಅಲ್ಲಿ ನಿಮ್ಮನ್ನ ಬಂದು ಮೀಟ್ ಮಾಡ್ಬೋದು. ಮೈನ್ ಬ್ರಾಂಚ್ ಇದೇನೆ ಗಿರಿನಗರದಲ್ಲಿ. ಓಕೆ. RR ನಗರ ಹತ್ರ ಇದ್ರೆ ಅವ್ರು ಅಲ್ಲಿನೂ ಹೋಗ್ಬೋದು. ಬಟ್ ಅಪಾಯಿಂಟ್ಮೆಂಟ್ ಮೇಲೆ. ಅಪಾಯಿಂಟ್ಮೆಂಟ್ ಅಲ್ಲಿ ವೀಕಲ್ಲಿ 1 day ಮಾತ್ರ ನೋಡಿ. ಸರಿ. ನಾವು ಹಾಗಿದ್ರೆ ಈಗ ತಮ್ಮ ಗಿರಿನಗರದಲ್ಲಿ ವೈದ್ಯ ಧನ್ವಂತರಿ ಒಂದು ಸೆಂಟರ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಪಂಚಕರ್ಮಕ್ಕೆ ಹೋಗೋಣ ಅಲ್ವಾ? ಹೋಗೋಣ. ಸೊ ಇದು ಡಾಕ್ಟರ್ ಲತಾ ಶೇಖರ್ ಅವರ ಪಂಚಕರ್ಮ ಚಿಕಿತ್ಸೆ ಹೊಸ ಸೆಂಟರ್. ಪಂಚಕರ್ಮ ಚಿಕಿತ್ಸೆಗೆ ಡಾಕ್ಟರ್ ಲತಾ ಶೇಖರ್ ಅವರು ಒಂದು ದೊಡ್ಡ ಸೆಟಪ್ ಅನ್ನು ಮಾಡಿದ್ದಾರೆ. ಅದ್ಭುತವಾಗಿದೆ. ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಒಳಗಡೆ ಬಂದ ತಕ್ಷಣ ಒಂದು ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಫೀಲ್ ಇದೆ. ಟೀಮ್ ಸಹಿತ ಫುಲ್ ಪಾಸಿಟಿವ್ ಆಗಿದ್ದಾರೆ. ಫಸ್ಟ್ ಅವ್ರ ಪರಿಚಯ ಎಲ್ಲ ಮಾಡ್ಬಿಡಿ ಮೇಡಮ್. ಡಾಕ್ಟರ್ ಇದ್ದಾರೆ, ಜೊತೆಗೆ ಸುಧೀರ್ ಅವ್ರನ್ನ ನಾವು ನೋಡಿದ್ದೀವಿ, ಆಮೇಲೆ ಮೇಡಮ್ ಇದ್ದಾರೆ. ಅವ್ರವ್ರ ಪರಿಚಯಗಳು ಹೇಳ್ಬಿಟ್ರೆ ಅಂದ್ರೆ ನಿಮ್ ಟೀಮ್ ಹೇಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಹೌದು. ಇವರು ಡಾಕ್ಟರ್ ಎಬಿನ್ ಅಂತ, ಮೂಲತಃ ಕೇರಳದವರು. ತುಂಬಾ ಆಯುರ್ವೇದದಲ್ಲಿ ಸ್ಪೆಷಲಿಸ್ಟ್. ಸೊ ಅವರು ಬೇರೆ ಬೇರೆ ಗಿಡಮೂಲಿಕೆಗಳ ಒಂದೊಂದು ಸಾರಾಂಶದಿಂದ ಬೇರೆ ಬೇರೆ ಔಷಧಿಗಳನ್ನ ತಯಾರು ಮಾಡಿ ಅದರಲ್ಲಿ ಮಸಾಜ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದರಲ್ಲಿ ಮೇರುದಂಡ ಚಿಕಿತ್ಸೆ, ನಾಭಿ ಚಿಕಿತ್ಸೆ, ಕರ್ಣ ಚಿಕಿತ್ಸೆ, ಮತ್ತೆ ನೇತ್ರದರ್ಪಣ, ಈ ತರ ತುಂಬಾ ಕಾಂಬಿನೇಷನ್ ಮಾಡಿದೀವಿ. ನಮ್ಮ ಲೇಡಿ ಥೆರಪಿಸ್ಟ್ ಕವಿತಾ ಅಂತ, ಇವಳು ತುಂಬಾ ಒಳ್ಳೆ ಹ್ಯಾಂಡ್. ಮಸಾಜ್ ಮಾಡಿದವರೆಲ್ಲ ಹೇಳ್ತಾರೆ ಸೊ ಇನ್ನೊಂದ್ಸಲ ಬರ್ತೀವಿ, ನಮ್ಗೆ ತುಂಬಾ ರಿಲೀಫ್ ಆಯ್ತು, ನೋವೇ ಇಲ್ಲ. ಆತರ ಮಂಡಿ ನೋವಾಗಿರ್ಬೋದು, ಬೆನ್ನೋವು, ವೆರಿಕೋಸ್ ವೇನ್, ಸ್ಕಿನ್ ಪ್ರಾಬ್ಲಮ್ಸ್ ಗೆ, ಮತ್ತೆ ಆಂಗ್ಸೈಟಿ, ಡಿಪ್ರೆಷನ್ ಗೆ, ಶಿರೋಧಾರ, ಈ ರೀತಿ ತುಂಬಾ ಕಾಂಬಿನೇಷನ್ ಮಾಡ್ಕೊಂಡು ಬಂದಿದ್ದೀವಿ.
Okay. Kerala means is a better for Ayurveda and Panchakarma treatments. How you can promote Ayurveda and especially how much required for Panchakarma treatments for Bangaloreans or Karnataka people? Basically, Ayurveda consists of 5 Panchakarma therapies: Vamana, Virajana, Nasya, Basti, and Netradarpana. Vamana means that is for elimination of the waste from the body. We need to at least we need to give that medicines for Vamana, and at that time next day Vamana will happen. Okay. And how you can define difference between Panchakarma and massage? Okay, difference between Panchakarma means Ayurveda consists of this 5 types of therapies. Okay. And this massage means only we are doing the external body using these oils and these powders. Okay. And how you are feeling coming Bangalore from Kerala to Bangalore? Yes, How is this journey started? 2 years I was working here. Okay. It's a very pleasant environment to work with Madam and Sir Sudhir sir. Great, great. I wish you all the best and Okay, keep serving thank the society. Make a healthy Okay, Karnataka. thank you. Madam, ತಮ್ಮ ಪರಿಚಯ? ನನ್ನ ಹೆಸರು ಡಾಕ್ಟರ್ ವಸಂತಿ ಅಂತ. ಡಾಕ್ಟರ್ ಲತಾ ಶೇಖರ್ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೀನಿ. Okay. 20 ವರ್ಷದಿಂದ ಹ್ಮ್. ಯೋಗ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಹೆಂಗಿದೆ ಮೇಡಮ್ ಆರೋಗ್ಯ ಎಲ್ಲ? ಬೆಂಗಳೂರಿಗೆ ಆರೋಗ್ಯ ಎಲ್ಲ ಹದಗೆಟ್ಟು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಆರೋಗ್ಯ ಸರಿ ಮಾಡೋ ನಿಟ್ಟಿನಲ್ಲಿ ಏನೇನ್ ಕೆಲಸಗಳು ಖುಷಿ ಅನ್ಸುತ್ತೆ ಹೆಂಗೆ ಕೆಲಸ ಮಾಡೋದಕ್ಕೆ ಇಲ್ಲಿ? ತುಂಬಾ ಖುಷಿ ಆಗುತ್ತೆ. ಡಾಕ್ಟರ್ ಲತಾ ಶೇಖರ್ ಅವ್ರ ಹತ್ರ ವರ್ಕ್ ಮಾಡೋದು ಒಂದು ತುಂಬಾನೇ ಖುಷಿ. ಇಲ್ಲಿ ಬಂದಿರೋ ಪೇಷಂಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗ್ತಾರೆ. ಹಾಗಾಗಿ ನಮಗೂ ಒಂದು ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದ್ರಿಂದ ತುಂಬಾ ಖುಷಿ ಇದೆ. ಇವ್ರ ಪರಿಚಯ ಹೇಳಿ. ಕವಿತಾ ಅಂತ, ತುಂಬಾ ಒಳ್ಳೆ ಥೆರಪಿಸ್ಟ್, ಕೈಗುಣ ಅಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಬ್ರು ಪೇಷಂಟ್ ಅಷ್ಟು ಖುಷಿ ಪಡ್ತಾರೆ. ಅವ್ರು ಹೇಳ್ತಾರೆ ಬೇರೆ ಬೇರೆ ಕಿಡಿ ಚಿಕಿತ್ಸೆ ಇರುತ್ತೆ, ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾರೆ. ಹೇಳಿ ಮೇಡಮ್. ನಮಸ್ತೆ, ನನ್ನ ಹೆಸರು ಕವಿತಾ ಅಂತ. ನನಗೆ 10 years ಎಕ್ಸ್ಪೀರಿಯನ್ಸ್ ಇದೆ ಥೆರಪಿ ಆಗಿ, Okay. ಪಂಚಕರ್ಮ ಥೆರಪಿಸ್ಟ್ ಆಗಿ. ಅಂದ್ರೆ ಬೇರೆ ಕಡೆ ಮಾಡ್ತಾ ಇದ್ದೆ ಕ್ಲಿನಿಕ್ ಅಲ್ಲಿ, ಆ ಕ್ಲಿನಿಕ್ ಈ ಸೆಂಟರ್ ಅಲ್ಲಿ ತುಂಬಾ ಬೇರೆನೆ ತುಂಬಾ ಚೇಂಜಸ್ ಇದೆ. ಮತ್ತೆ ಟ್ರೀಟ್ಮೆಂಟ್ಸ್ ಅಷ್ಟೇ, ಪೇಷಂಟ್ಸ್ ಅಷ್ಟೇ ತುಂಬಾ ಸಪೋರ್ಟಿಂಗ್ ಕೊಡ್ತಾರೆ. ಮೇಡಮ್ ಸರ್ ಹಾಗೆ ಒಂದೊಂದೇ ಬಗ್ಗೆ ತಿಳಿಸ್ಕೊಡ್ತಾರೆ. ಕಲಿಯೋದು ತುಂಬಾ ಇದೆ ನಮ್ಮ ಸೆಂಟರ್ ಅಲ್ಲಿ. ಅಂದ್ರೆ ನಾರ್ಮಲಿ ಜನ ಬರೋರೆಲ್ಲ ಯಾವ ಸಮಸ್ಯೆ ಜಾಸ್ತಿ ಇದೆ ಅಂತ ಬರ್ತಾರೆ ಇಲ್ಲಿ? ತುಂಬಾ ವೆರಿಕೋಸ್ ವೇನ್ಸ್, ಸ್ಟ್ರೆಸ್, ತುಂಬಾ ಸ್ಟ್ರೆಸ್ ಗೆ ಬರ್ತಾರೆ ಸರ್. ಸ್ಟ್ರೆಸ್, ಲೇಡೀಸ್ ಗೆಲ್ಲ ತುಂಬಾ ವೆರಿಕೋಸ್ ಇರುತ್ತೆ, Back pain. ಬ್ಯಾಕ್ ಪೇನ್ಸ್ ಇಂದ ಬರ್ತಾರೆ, ಮಂಡಿ ನೋವು ಬರ್ತಾರೆ. ಹಾಗಾಗಿ ಅದ್ರದ್ದೇ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇರುತ್ತೆ. ಓಕೆ ಮೇಡಮ್. ಸ್ಟ್ರೆಸ್ ಅಂತ ಹೇಳ್ತಾರಲ್ಲ, ಯಾಕೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ? ನೀವು ನಾವು ಬರ್ತಾ ಹೇಳಿದ್ರಿ, ನೀವು ಮಕ್ಕಳಿಗೆಲ್ಲ ಡಿಪ್ರೆಷನ್ ಜಾಸ್ತಿ ಆಗ್ತದೆ, ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಕಾರಣ ಏನಿರ್ಬೋದು? ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಒಂದು ಸಣ್ಣ ಕಾರಣ ಇರ್ಬೋದು, ಬಟ್ ಬೇರೆ ಕಾರಣ ಅಂದ್ರೆ ಓದೋದ್ರಲ್ಲಾಗಿರ್ಬೋದು, ಅಥವಾ ಅವ್ರಿಗೊಂದು ಟ್ಯೂಷನ್ ಪ್ರೆಷರ್ ಏನು ಅಂತ ಗೊತ್ತಾಗ್ತಿಲ್ಲ. ಯಾವಾಗ ಅವರು 8th 9th ಬರ್ತಾರ ಆ ಏಜ್ ಇಂದಾನೆ ಸ್ಟಾರ್ಟ್ ಆಗ್ತಿದೆ. ಸೊ ಅವರಿಗೆ ಇಲ್ಲಿ ಶಿರೋಧಾರ ಎಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಿದೆ. ಕಂಪ್ಲೀಟ್ ಆಗಿ ಅದರಿಂದ ಹೊರಗಡೆ ಬರ್ತಾರೆ. ಯಾರ ಹತ್ರ ಮಾತಾಡ್ತಿರಲ್ಲ ಆ ಕಂಡೀಷನ್ ಅಲ್ಲಿ ಬಂದಿರ್ತಾರೆ. OCD ಅಂತ ನೀವು ಕೇಳಿರ್ಬೋದು. ಸೊ ಪದೇ ಪದೇ ಮಾಡಿದ್ದನ್ನೇ ಮಾಡೋದು, ಹೇಳಿದ್ದನ್ನೇ ಹೇಳೋದು, ಸ್ಕೂಲು ಕಾಲೇಜ್ಗಳಿಗೆ ಹೋಗೋದಿಲ್ಲ, ವರ್ಕ್ ಮಾಡಲ್ಲ, ಏನು ಮಾಡದೆ ಕೂತಿರ್ತಾರೆ. ಸೊ ಅಷ್ಟು ಪ್ರಾಬ್ಲಮ್ ಇದೆ ಇವಾಗ. ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹಿತ ಇಂಥವ್ರಿಗೆ ಅಂತ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ, ಎಲ್ಲರೂ ಸಹಿತ ಬಂದಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಅಲ್ವಾ? ಹಾಗೆ ಸುಧೀರ್ ಸರ್, ತಾವು ಕೂಡ ಹಲವಾರು ವರ್ಷಗಳಿಂದ ಮೇಡಮ್ ಜೊತೆ ಕೆಲಸ ಮಾಡ್ತಿದ್ದೀರಾ. ಅಂದ್ರೆ ಡಾಕ್ಟರ್ ಲತಾ ಶೇಖರ್ ಅಂದ್ರೆ ಒಂದು ದೊಡ್ಡ ಪರಿವಾರ ಇದೆ, ಕುಟುಂಬಸ್ಥರು ತರಾನೇ ತಾವೆಲ್ಲರೂ ಸಹಿತ ಕೆಲಸ ಮಾಡ್ತಿದ್ದೀರಿ. ಹೇಗೆ ಇದೆ ಈ ಒಂದು ಎಕ್ಸ್ಪೀರಿಯನ್ಸ್? ಜೊತೆಗೆ ಪಂಚಕರ್ಮದ ಮಹತ್ವ, ಗಿರಿನಗರದಲ್ಲಿ ಮತ್ತೊಂದು ಬ್ರಾಂಚ್ ಇದೆ, ಅಂದ್ರೆ ಸುತ್ತಮುತ್ತಲ ಇರುವಂತವರಿಗೆ ಎಲ್ರಿಗೂ ಸಹಿತ ದಿ ನಿಯರೆಸ್ಟ್ ಬ್ರಾಂಚ್ ಎಲ್ರಿಗೂ ಕನೆಕ್ಟ್ ಆಗೋ ತರ ಇದೆ. ಅಂದ್ರೆ ಬೆಂಗಳೂರಿಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಅಥವಾ ಹೇಗೆ? ಪಂಚಕರ್ಮ ಯಾಕೆ ಬೇಕು ಅಂತ ಅನಿಸ್ತದೆ? ಪಂಚಕರ್ಮ ಅನ್ನೋದಕ್ಕಿಂತ ಈ ನೈಜವಾಗಿರೋ ಚಿಕಿತ್ಸೆ ಈಗ ವಿರಳವಾಗ್ತಿದೆ. ಸಾಕಷ್ಟು ಜನ ಬಿಸ್ನೆಸ್ ಗೋಸ್ಕರ ಕೆಲವೊಂದು ಮಾಡ್ತಾರೆ, ಆದ್ರೆ ನಿಜವಾದ ಚಿಕಿತ್ಸೆ ಅಂತ ಹೇಳಿದ್ರೇನೆ ಏನು ಅನ್ನೋದು ಉತ್ತರ ಸಿಕ್ಕೋದು ತುಂಬಾ ಕಷ್ಟ. ಸೊ ಅಂತದ್ರಲ್ಲಿ ಕಳೆದ 20 ವರ್ಷಗಳಿಂದ ಡಾಕ್ಟರ್ ಲತಾ ಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾಲಯ ಈ ಚಿಕಿತ್ಸೆಯಲ್ಲಿ ಒಂದು ನೈಜತೆಯನ್ನ ಕೊಡ್ತಾ ಇದೆ. ಸೊ ನಮ್ಮಲ್ಲಿ ಚಿಕಿತ್ಸೆ ಅಂತ ಹೇಳಿದಾಗ ನಾವು ಸಾಕಷ್ಟು ಟ್ಯಾಗ್ಲೈನ್ ಬರ್ದಿದೀವಿ, ಆ ಕಡೆ ಎಲ್ಲ ನೋಡ್ಬೋದು ನೀವು. ಯಾವ ಚಿಕಿತ್ಸೆ ಮನುಷ್ಯನಿಗೆ ಘಾಸಿ ಮಾಡಲ್ಲ, ಹಾನಿ ಮಾಡಲ್ಲ, ಆದ್ರೂ ಹಿತ ನೀಡುತ್ತೆ. ಹಾನಿ ಮಾಡದೆ ಹಿತವ ನೀಡುವ ಚಿಕಿತ್ಸೆ ನೀಡುವುದೇ ನಮ್ಮ ಮೊದಲ ಮೋಟೋ. ಸೊ ಹಾಗಾಗಿ ಪಂಚಕರ್ಮದಲ್ಲಿ ನೀವು ನೋಡ್ಬಹುದು, ಸಾಕಷ್ಟು ಕಡೆಗೆ ಬೇರೆ ಬೇರೆ ತರ ಪಂಚಕರ್ಮಗಳಿದೆ, ಬೇರೆ ಬೇರೆ ತರ ಚಿಕಿತ್ಸೆಗಳನ್ನ ತಗೊಳ್ತಿದ್ದಾರೆ. ಕೇರಳ ಪಂಚಕರ್ಮಕ್ಕೆ ಹೆಸರುವಾಸಿ, ಆದ್ರೂ ಕೂಡ ಕರ್ನಾಟಕದಲ್ಲಿ ಹಿಂದಿನಿಂದಲೂ ಕೂಡ ಈ ಚಿಕಿತ್ಸೆ ಇದೆ. ಆದ್ರೆ ಜನಕ್ಕೆ ಇದು ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದ ಸರಿಯಾದ ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ವಿದೇಶಗಳಿಂದ ನಮ್ಮಲ್ಲಿ ಚಿಕಿತ್ಸೆಗೆ ಬರ್ತಾರೆ. ಸೊ ಹಾಗಾಗಿ ಇದನ್ನ ಎಕ್ಸ್ಟೆನ್ಷನ್ ಮಾಡ್ಬೇಕು, ನೈಜತೆಯನ್ನ ಕೊಡ್ಬೇಕು. ಪಂಚಕರ್ಮದಲ್ಲಿ ನೋಡಿ, ಇವಾಗ ನೀವೆಲ್ಲ ನೋಡ್ಬೋದು, ಇಲ್ಲ ಸಾಕಷ್ಟು ಲೀವ್ಸ್ ಗಳು ಹಾಕಿದೀವಿ.
ಇದೆಲ್ಲ ಏನು ಲೀವ್ಸ್ ಗಳು ಅಂತ ಹೇಳಿದ್ರೆ ಇದು ಎಲ್ಲ ನಶಿಸಿ ಹೋಗ್ತಿರ್ತಕ್ಕಂಥ ತಳಿಗಳು. ಇದರಲ್ಲಿ ನೀವು ನಮ್ ಬೆಂಗಳೂರು ಸುತ್ತಮುತ್ತ ನೋಡ್ತಾ ಹೋದ್ರೆ ಹಿಂದೆ ಒಂದು ಸಿಸ್ಟಮ್ ಇತ್ತು, ಇಡೀ ಬೆಂಗಳೂರು ಈ ಒಂದು ಸಸ್ಯ ರಾಶಿ ಆಗಿತ್ತು, ಇಡೀ ಬೆಂಗಳೂರು. ಈಗ ನೀವು ಅಲ್ಲೋ ಇಲ್ಲೋ ಖಾಲಿ ಸೆಟ್ಟಲ್ಲಿ ಮಾತ್ರ ಈ ಒಂದು ಎಲೆ ನೋಡ್ಲಿಕ್ಕೆ ಸಾಧ್ಯ. ಇದ್ರ ವಿಶೇಷತೆ ಏನು, ಈ ತರ ಒಂದು ಹರ್ಬ್ಸ್ ಗಳನ್ನ ನಾವು ತಗೊಂಡು ಅದರಲ್ಲಿ ಒಂದು ಕೆಲವು ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡು ಜನಕ್ಕೆ ಇನ್ಸ್ಟಂಟ್ ರಿಲೀಫ್ ಕೊಡ್ತೀವಿ. ಮತ್ತೆ ತುಂಬಾ ಜನ ನಡಿಲಿಕ್ಕಾಗಲ್ಲ, ಗಾಡಿ ಓಡಿಸಲಿಕ್ಕೆ ಆಗೋದಿಲ್ಲ, ಈ ತರ ಸಾಕಷ್ಟು ಸಮಸ್ಯೆಗಳಿಂದ ಬಂದಿರ್ತಾರೆ. ಹಾಗಾಗಿ ಕೆಲವೊಂದು ಚಿಕಿತ್ಸೆಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸುಮ್ನೆ ಎಲ್ಲೋ ನೋಡಿ ಕೊಡಲ್ಲ, ಅನ್ವೇಷಣೆ ಮಾಡ್ತೀವಿ. ಅದ್ರ ಬಗ್ಗೆ ರಿಸರ್ಚ್ ಇರುತ್ತೆ. ರಿಸರ್ಚ್ ಇದ್ದು ಅದನ್ನ ಪರ್ಟಿಕ್ಯುಲರ್ ಪೇಷಂಟ್ಸ್ ಅನ್ನ ಆ ನೋವನ್ನ ನಿವಾರಣೆ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ವಾಹಿನಿ ಮುಖಾಂತರ ಅಥವಾ ನಿಮ್ಮ ತರದವ್ರ ಮುಖಾಂತರ ಅದು ಜನಕ್ಕೆ ಮುಟ್ಸುವಂತ ಸಂಕಲ್ಪವನ್ನು ನಾವು ಮಾಡ್ತೀವಿ. ಅದರಲ್ಲೇ ಈಗ ನಾವು ಡಾಕ್ಟರ್ ಹೇಳಿದಾಗೇನೆ ಕರ್ಣ ಚಿಕಿತ್ಸೆ ಅಂತ ಕೊಡ್ತೀವಿ. ಎಲ್ಲೂ ಕೊಡಲ್ಲ, ಅದನ್ನ ನಾವು ಕೊಡ್ತೀವಿ. ಕರ್ಣ ಚಿಕಿತ್ಸೆ ತುಂಬಾ ವಿಶೇಷವಾದ ಚಿಕಿತ್ಸೆ. ನೋಡಿ, ನಮ್ಮ ಮೆರಿಡಿಯನ್ಸ್ ನಮ್ಗೆಲ್ಲರೂ ಗೊತ್ತಿರುತ್ತೆ, ಆಕ್ಯುಪಂಚರ್ ಓದಿರೋರಿಗೆಲ್ಲ ಗೊತ್ತಿರುತ್ತೆ. ನಮ್ಮ ಇಡೀ ದೇಹದ ನರನಾಡಿಗಳು 3 ಕಡೆ ಮಾತ್ರ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ಸೋರ್ಸ್ ಅಂತ ಕರಿತೀವಿ ಅದನ್ನ. ಒಂದು ನಾಭಿ, ಇನ್ನೊಂದು ಹಸ್ತ, ಕಾಲು, ಮತ್ತೆ ಕಿವಿ. ಒಂದು ಕಿವಿಯನ್ನ ಸ್ಟಡಿ ಮಾಡಿದ್ರೆ ನಮ್ಮ ಇಡೀ ದೇಹವನ್ನೇ ಸ್ಟಡಿ ಮಾಡ್ಬೋದು. ಅಷ್ಟೊಂದು ಒಂದು ರಹಸ್ಯ ಕಿವಿಲಿ ಅಡಗಿದೆ. ಇದನ್ನ ರಿಸರ್ಚ್ ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು ಕರ್ಣ ಚಿಕಿತ್ಸೆನ ತುಂಬಾ ಜನಕ್ಕೆ ಉಪಯೋಗ ಬರುತ್ತೆ. ತುಂಬಾ ಜನಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ, ಸಾಕಷ್ಟು ಜನಕ್ಕೆ ಕಿವಿಲಿ ಸೌಂಡ್ ಬರ್ತಾ ಇರುತ್ತೆ, ಆನ್ಸೈಟಿ, ಡಿಪ್ರೆಷನ್ ಬರ್ತಾ ಇರುತ್ತೆ, ತಲೆ ತಿರುಗ್ತಾ ಇರುತ್ತೆ, ಈ ತರದೆಲ್ಲ ಆಗ್ತಿರ್ತಾರೆ. ಎಸ್, ಆ ಒಂದು ಸಮಸ್ಯೆ ನಾವು ಕರ್ಣ ಚಿಕಿತ್ಸೆ ಮುಖಾಂತರ ನಿವಾರಣೆ ಮಾಡಿರೋ ಎಷ್ಟೋ ಫಲಿತಾಂಶಗಳು ನಮ್ಮ ಮುಂದೆ ಇದೆ. ಹಾಗೆ ಇನ್ನು ಬೇರೆ ಬೇರೆ ತರ ಚಿಕಿತ್ಸೆಗಳು, ಅನ್ವೇಷಣೆ ಮಾಡಿದ ಚಿಕಿತ್ಸೆಗಳು ಹೇಳ್ತಿರೋದು ಇಲ್ಲಿ. ಯಾಕಂದ್ರೆ ಸಾಕಷ್ಟು ಕಡೆ ನೀವು ಶಿರೋಧಾರ ಇವೆಲ್ಲ ನೋಡಿರ್ತೀರಿ. ಇಲ್ಲಿ ವಿಶೇಷತೆ ಏನು, ಈ ಪಂಚಕರ್ಮ ಸೆಂಟರ್ ವಿಶೇಷತೆ ಇದನ್ನ ಮಾಡಿರೋ ಉದ್ದೇಶನೇ ನಾವು ನೈಜತೆಯನ್ನು ಕೊಡೋದಕ್ಕೋಸ್ಕರ. ಹಾಗೆ ಸರ್, ಇದ್ರ ಜೊತೆಗೆ ಏನೇನ್ ಟ್ರೀಟ್ಮೆಂಟ್ಸ್ ಗಳೆಲ್ಲ ಕೊಡಬಹುದು? ಪಂಚಕರ್ಮ ಅಂತಾರೆ ನಾರ್ಮಲಿ ಏನಾಗಿದೆ ಅಂತಾರೆ ಜನರಿಗೆ ಮಸಾಜ್ ಅಂದ್ರೆ ಅದೊಂಥರ ನೆಗೆಟಿವ್ ಫೀಲ್ ಬಂದಿರುವ, ಬಹುಶಃ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಮಸಾಜ್ ಸೆಂಟರ್ ಅಂದ್ಬಿಟ್ರೆ ಏನೋ ಒಂದು ನಾನ್ಸೆನ್ಸ್ ಅನ್ನೋ ತರ ಮಾತಾಡ್ತಾರೆ. ಅಂತ ಒಂದು ಜನರಿಗೆ ಮಸಾಜೇ ಬೇರೆ, ಥೆರಪಿನೇ ಬೇರೆ. ಮಸಾಜು ಕೂಡ ಒಂದು ಥೆರಪಿನೇ, ಬಟ್ ಅದನ್ನ ಉಪಯೋಗಿಸ್ಕೊಳ್ಳುವಂತ ರೀತಿ ಹಲವಾರು ರೀತಿಯಲ್ಲಿ ಹೋಗ್ತಾ ಇದೆ. ಅದು ಯಾವ್ದಕ್ಕೆ ಸಮಾಜಕ್ಕೆ ಘಾತಕಾರಿ ಅಂತಾನೆ ಹೇಳ್ಬೋದು. ಹಲವಾರು ಪ್ರಕರಣಗಳು ಕೂಡ ಇದರಲ್ಲಿ ಬರ್ತದೆ. ಅಂತ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ನಿಜವಾಗ್ಲೂ ಇದು ಒಳ್ಳೆ ತುಂಬಾ ಅದ್ಭುತವಾಗಿರ್ತಂತ ಪ್ರಶ್ನೆ, ಪ್ರತಿಯೊಬ್ಬರಲ್ಲೂ ಮೂಡುವಂತ ಪ್ರಶ್ನೆ. ನಾವು ಮಸಾಜ್ ಅಂದ ತಕ್ಷಣ ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಲ್ವಾ, ಈಗ ಎಲ್ಲಾ ಕಡೆಗೂ ಸ್ಪಾಗಳು ಶುರುವಾಗಿದೆ. ಟೈ ಸ್ಪಾ, ಈ ಸ್ಪಾ ಅಂತೆಲ್ಲ ಶುರುವಾಗಿದೆ. ನೈಜತೆ, ಅದಕ್ಕೆ ನಾನು ಪ್ರಥಮವಾಗಿ ಹೇಳೋದು ನಮ್ಮ ಚಿಕಿತ್ಸೆಲೇ ಹೇಳುತ್ತೆ ನೋಡಿ, ಇದು ಪ್ರಾಚೀನ ಪಾರಂಪರಿಕ ವೈದ್ಯಸಾರ ಅಂತ ಹೇಳಿದ್ರೆ ಪ್ರಾಚೀನ ಪದ್ಧತಿಯಲ್ಲಿ ಏನಿತ್ತು ಈಗ ಅವೆಲ್ಲ ನಾವು ಮರ್ತೋಗ್ತಾ ಇದ್ದೀವಿ. ಡಾಕ್ಟರ್ ಹೇಳಿದಾಗಿನ ಸಾಕಷ್ಟು ಮಕ್ಕಳು ನೋಡಿ ಹಿಂದೆ ಆಟ ಆಡೋದಕ್ಕೆಲ್ಲ ಮೈದಾನಕ್ಕೆ ಹೋಗ್ತಿದ್ವು, ಇವಾಗ ಮೈದಾನಗಳ ಕೊರತೆ ಇದೆ. ಅಪ್ಪ ಅಮ್ಮ ಜೊತೆಗೆ ಸಾಕಷ್ಟು ಸಮಯಗಳನ್ನ ಕಳೆಯುವಂತ ಸಮಯ ಒಂದಿತ್ತು, ಈಗ ಅಪ್ಪ ಅಮ್ಮಗಳು ಸಮಯ ಕೊಡೋದೇ ವಿರಳವಾಗಿ ಹೋಗಿದೆ. ಈ ತರ ಆದಾಗ ಏನಾಗುತ್ತೆ, ಸಾಕಷ್ಟು ಹಿರಿಯ ನಾಗರಿಕರಲ್ಲಿ ಈ ಲೋನ್ಲಿನೆಸ್ ಕಾಡ್ತಾ ಹೋಗುತ್ತೆ. ಎಲ್ಲವೂ ಗಳಿಸಿರ್ತಾರೆ, ಕೊನೆ ಹಂತದಲ್ಲಿ ಅನುಭವಿಸಬೇಕು ಅನ್ನೋ ಸಮಯದಲ್ಲಿ ಅವ್ರ ಜೊತೆಗೆ ಯಾರು ಇರೋದಿಲ್ಲ. ಇದೆಲ್ಲ ಏನಾಗುತ್ತೆ ಅಂದ್ರೆ ಈ ಬೆಂಗಳೂರು ಅಂತಲ್ಲ, ಅನೇಕ ನಗರಗಳಲ್ಲಿ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಮಯ ಇಲ್ಲ ಅನ್ನೋದೇ ಒಂದು ದೊಡ್ಡ ವೈರಸ್ ಆಗಿದೆ. ಅಂತ ವೈರಸ್ ಗಳನ್ನ ಸರಿ ಮಾಡ್ಬೇಕು, ಥಾಟ್ ಪ್ಯಾಟರ್ನ್ಸ್ ಸರಿ ಮಾಡ್ಬೇಕು. ಅಂದ್ರೆ ನಮ್ಮ ಆಲೋಚನೆ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ ಅಂತ ನಾವು ಪ್ರತಿ ಬಾರಿ ಟಿವಿಲಿ ಹೇಳ್ತಾ ಇರ್ತೀವಿ. ಅಂತ ಹೇಳಿದ್ರೆ ಇಲ್ಲಿ ನಾವು ಬರ್ತಕ್ಕಂಥ ಚಿಕಿತ್ಸೆಗಳಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ನೋಡಿ, ಡಾಕ್ಟರ್ ಹೇಳಿದವರ ಏನು ಅಂತ ಹೇಳಿ ನಸ್ಯ ಇರುತ್ತೆ, ವಮನ ಇರುತ್ತೆ, ಧೌತಿ ಇರುತ್ತೆ, ಈ ತರ ಅನೇಕ ಚಿಕಿತ್ಸೆಗಳು ಈಗ ನಮಗೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ಗೊತ್ತಿದೆ. ಸುಮಾರು 5,000 ವರ್ಷಗಳ ಇತಿಹಾಸ ನಮ್ಮ ಆಯುರ್ವೇದ. ಆದ್ರೆ ನಮ್ಮ ಡಾಕ್ಟರ್ ಲತಾ ಶೇಖರ್ ಅವರ ಚಿಕಿತ್ಸಾಲಯದಲ್ಲಿ ಕೂಡ ಒಂದು ವಿಶೇಷತೆ ಚಿಕಿತ್ಸೆ ಅಂದ್ರೆ ಈ ನೋಡಿ ಮೇರುದಂಡ ಚಿಕಿತ್ಸೆ ಅಂತ ಒಂದು ಅದ್ಭುತವಾಗಿರ್ತಕ್ಕ ಅನ್ವೇಷಣೆ ಮಾಡಿದ್ವಿ. ಏನೊಂದು ಮೇರುದಂಡ ಚಿಕಿತ್ಸೆ ಅಂತ ಹೇಳಿದ್ರೆ, ತುಂಬಾ ಜನ ಮಸಾಜ್ ಅಂದ ತಕ್ಷಣ ಬ್ಯಾಕ್ ಬೋನ್ ಮಸಾಜ್ ಮಾಡಿ ಕಳಿಸ್ಬಿಡ್ತಾರೆ. ಆದ್ರೆ ನೋಡಿ, ಇದಾವಾಗ ಹೇಳಿದ್ರು ಡಾಕ್ಟರ್ ಹೇಳ್ತಾರೆ, ಮೇಡಮ್ ಹೇಳಿ ಈ ಒಂದು ಎಲೆ. ಇದೀಗ ಕ್ಯಾಸ್ಟರ್ ಆಯಿಲ್ ನೀವೇನ್ ತಯಾರು ಮಾಡ್ತೀರಿ ಅದ್ರದ್ದು ಎಲೆ, ಹರಳೆ ಔಡೆಲ್ಲ ಅಂತಾನು ಹೇಳ್ತಾರೆ. ಸೊ ಇದು ತಂಪು ಗುಣ. ಸೊ ತಂಪು ಗುಣದ ಜೊತೆಗೆ ಬ್ಯಾಕ್ ಸ್ಟ್ರೆಂಥನಿಂಗ್ ಮಾಡ್ಲಿಕ್ಕೆ ನಾವು ಚಿಕ್ಕಕ್ಕಿದ್ದಾಗ ಅಮ್ಮ ಎಲ್ಲ ಇದ್ರದ್ದು ಬೇರು ಮತ್ತೆ ಕಾಂಡ ಯೂಸ್ ಮಾಡಿ ಕಷಾಯ ಮಾಡ್ಕೊಡ್ತಿದ್ರು. ಡೇಟ್ ಆದ ಟೈಮ್ ಅಲ್ಲಿ ಹೊಟ್ಟೆ ನೋವು ಬರೋದಿಲ್ಲ, ಮತ್ತೆ ಬೆನ್ನಿಗೆ ಬಲ ಬರುತ್ತೆ, ಅಂದ್ರೆ ಬ್ಯಾಕ್ ಬೋನಿಗೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಅಂತಾನೆ ಅದ್ರ ಕಷಾಯ ಇತ್ತು. ಮತ್ತೆ ಇದರ ಎಣ್ಣೆ, ಕಾಯಿಯಿಂದ ಎಣ್ಣೆ ಮಾಡಿ ಅದು ಕೂಡ ವೀರ್ಯಚನಕ್ಕೆ ಯೂಸ್ ಮಾಡುವಂತದ್ದು. ಆತರ ಇಲ್ಲಿ ನಾವು ಇದು ಅರದು ಇದರನ್ನ ಬೇರೆ ಇನ್ನೊಂದೆರಡು ಗಿಡಮೂಲಿಕೆಗಳ ಜೊತೆಗೆ ಅರದು ಅದನ್ನ ಪಟ್ಟು ಹಾಕಿದಾಗ ಅದು ಕೆಲಸ ಬೇರೆನೆ ಮಾಡುತ್ತೆ. ಅಂದ್ರೆ ಈಗ ಮಂಡಿ ನೋವು, ಮಂಡಿ ರೀಪ್ಲೇಸ್ ಮಾಡ್ಬೇಕು ಅಂತಾರೆ, ಅಥವಾ ಡಿಸ್ಕ್ ಬಲ್ಜ್ ಆಗಿರುತ್ತೆ, ಅಲ್ಲಿ ನರ್ವ್ ಕಂಪ್ರೆಷನ್ ಆಗಿರುತ್ತೆ, ಅಂತದ್ದು ಕೂಡ ಇದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ.
ಸೊ ಹಾಗೆ ಇನ್ನು ಬೇರೆ ಬೇರೆ ರೀತಿ ಚಿಕಿತ್ಸೆಗೂ ಇದು ಈಗ ನಾವು ಮೇರುದಂಡ ಚಿಕಿತ್ಸೆ ಅಂತ ಹೇಳಿದ್ರೆ ಮೇರುದಂಡ ಆರೋಗ್ಯವರ್ಧಕ ಚಿಕಿತ್ಸೆ ಅಂತ ಹೆಸರು ಕರಿತೀವಿ. ಅಂದ್ರೆ ನಮ್ಮ ಒಂದು 30 ವರ್ಷದ ನಂತರದ ಪ್ರಾಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಈ ಬೋನ್ ಡೆನ್ಸಿಟಿ ಲೆಸ್ ಆಗುವಂತ ಸಮಸ್ಯೆಗಳು ಹೆಚ್ಚಾಗ್ತಿರುತ್ತೆ. ಅಂದ್ರೆ ಕ್ಯಾಲ್ಸಿಯಂ ವಿಟಮಿನ್ ಡಿಫಿಷಿಯನ್ಸಿ, ಪ್ರತಿಯೊಬ್ರು ಕೇಳಿ ಇವಾಗ ಬಿಸಿಲಿಗೆ ಯಾರು ಹೋಗೋದಿಲ್ಲ, ಡಿ ವಿಟಮಿನ್ ಡಿಫಿಷಿಯನ್ಸಿ ಬರುತ್ತೆ, ತುಂಬಾ ವೀಕ್ನೆಸ್ ಆಗ್ತಾರೆ, ಬಿದ್ದು ಹೋಗ್ತಾರೆ, ಬಿ12 ಡಿಫಿಷಿಯನ್ಸಿ ಬರುತ್ತೆ. ಈ ತರ ನಮ್ಮ ನರನಾಡಿಗಳು ಇರುವಂತದ್ದೇ ನಮ್ಮ ಮೇರುದಂಡದ ಆಧಾರದಲ್ಲಿ. ಸೊ ಆಧಾರ ಚೆನ್ನಾಗಿರ್ಬೇಕು. ಈ ಡಾಕ್ಟರ್ ಹೇಳ್ತಾರಲ್ವಾ, ಯಾವಾಗ್ಲೂ ಹೇಳ್ತಾರೆ ನೋಡಿ, ಮುದ್ರಾ ಮಾಡ್ಬೇಕು, ಆಧಾರ ಚೆನ್ನಾಗಿರ್ಬೇಕು ಅಂತ. ಅದನ್ನ ಬಳಸೋದಕ್ಕೋಸ್ಕರ ಆ ಒಂದು ಸ್ಪೈನಲ್ ಕಾರ್ಡ್ ನ ಹೆಲ್ತ್ ನ ಚೆನ್ನಾಗಿ ಮಾಡೋಕ್ಕೋಸ್ಕರ ನಾವು ಮೇರುದಂಡ ವರ್ಧಕ ಚಿಕಿತ್ಸೆ ಅಂತ ಯಾವ ಪಂಚಕರ್ಮದಲ್ಲೂ ಕೂಡ ಇಲ್ಲ, ಅದು ನಮ್ಮಲ್ಲಿ ಮಾತ್ರ ಮೊದಲು. ಇನ್ನೊಂದು ವಿಶೇಷದ ಚಿಕಿತ್ಸೆ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಈಗ ಎಲ್ಲರಿಗೂ ಕೂಡ ರೂಢಿಯಲ್ಲಿ ಇರುತ್ತೆ ಅದು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಅಥವಾ ನಮ್ಗೆ ಚಿಕ್ಕ ಮಗು ಇದ್ದಾಗ ಮಗು ತುಂಬಾ ರಚ್ಚೆ ಹಿಡಿಯುತ್ತೆ. ಅವಾಗ ಏನ್ ಮಾಡ್ತಿದ್ವಿ ಸಹಜವಾಗಿ ನಾವೆಲ್ಲ, ಆ ಮಗುಗೊಂದು ನಾಭಿಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಜ್ತಿದ್ವಿ. ಅವಾಗ ಆ ಮಗು ಏನ್ ಮಾಡ್ತಿತ್ತು, ರಚ್ಚೆ ಹಿಡಿದು ತಪ್ತಿತ್ತಲ್ವಾ. ಈಗ ಅದೇ ಏನಾಗಿದೆ, ಟ್ರೆಂಡಿ ಆಗಿ ಹೋಗ್ಬಿಟ್ಟಿದೆ. ನಾಭಿ ಚಿಕಿತ್ಸೆ ಅಂತ ನಾವು ಶುರು ಮಾಡಿದ್ವಿ. ಅದು ನಾವು ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಒಬ್ಬ ಪೇಷಂಟ್ಸ್ ಹಿಸ್ಟ್ರಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸತ್ತೋಗ್ತೀನಿ ಅಂತ ಬಂದಿದ್ರು, ಇಲ್ಲಿ ಸತ್ತೋಗ್ಬಿಡ್ತೀನಿ, ನನಗೆ ಸಿಕ್ಕಾಪಟ್ಟೆ ಎದೆನೋವು ಬರ್ತಾ ಇದೆ, ಸಿವಿಯರ್ ಅಸಿಡಿಟಿ ಇದೆ, ನನಗೆ ಆಗೋದಿಲ್ಲ ಅಂತ ಹೇಳಿ ನಾವು ರಿಸರ್ಚ್ ಮಾಡಿರ್ತಕ್ಕಂಥ ನಾಭಿ ಚಿಕಿತ್ಸೆನ ಮಾಡಿದ್ವಿ ಅವ್ರಿಗೆ. ಅದ್ಭುತವಾಗಿ ಅಂದ್ರೆ ನಾನು ಹೇಳಿ ಕಳ್ಸಿದ್ದೆ ಅವ್ರಿಗೆ, ನೀವು ಹೋಗಿ ಬನ್ನಿ, ಇಲ್ಲಿ ಬಂದು ಫಲಿತಾಂಶ ಹೇಳ್ತೀರಿ ಅಂತ. ಹಾಗೆ ಇವತ್ತಿನವರೆಗೂ ಬಂದು ನಾಭಿ ಚಿಕಿತ್ಸೆ ತಗೊಳ್ತಾರೆ. ಆ ನಾಭಿ ಚಿಕಿತ್ಸೆಗೆ ಅಂದ್ರೆ ಒಂದೊಂದು ಎಮೋಷನಲ್ಗೂ ಒಂದೊಂದು ಎಣ್ಣೆಗಳನ್ನ ಬಳಸ್ತೀವಿ. ಅಂದ್ರೆ ಸಾಂಪ್ರದಾಯಿಕ ಆಚರಣೆಗಳು ನಮ್ಮಲ್ಲಿ ಏನ್ ತಲೆಮಾರುಗಳಿಂದ ಬಂದಿಲ್ಲ. ನಮ್ಮ ಅಜ್ಜ ಅಜ್ಜಿ ಅಥವಾ ನಮ್ಮ ಅಪ್ಪ ಅಮ್ಮ ಮಾಡಿರುವಂತ ತಲೆಗೆ ಎಣ್ಣೆ ಹಾಕೋದು. ಈಗ ಹೆಂಗಾಗಿದೆ ಅಂತಾರೆ, ನಾವು ಮಾಡಿರೋ ಆಚರಣೆಗಳನ್ನ ಹೊಸ ಹೊಸ ಆವಿಷ್ಕಾರಗಳಂತ ಹೇಳಿ ಬರ್ತಾ ಇದೆ ಈಗ. ನಿಜ ಅಲ್ವಾ? ನಾವ್ ಅದನ್ನೇ ಪರಿಪಾಲನೆ ಮಾಡ್ಕೊಂಡ್ ಬಂದಿರ್ತಾರೆ, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತಾ ಇತ್ತು. ನೋಡಿ, ತುಂಬಾ ಜನ ಹೇಳ್ತಾರಲ್ವಾ, ಬ್ಯಾಕ್ ಟು ಪೆವಿಲಿಯನ್ ಅಂತ. ಹೌದು, ಮರಳಿ ಗೂಡಿಗೆ ಬನ್ನಿ. ಹೌದು, ಮರಳಿ ಗೂಡಿಗೆ ಬನ್ನಿ ಅಂದ್ರೆ ಏನರ್ಥ? ಈಗ ತುಂಬಾ ಜನ ಮನೇಲಿ ನೋಡಿ, ನೀವು ಗಮನಿಸಬಹುದು, ಕುಕ್ಕರ್ ಹೋಗಿದೆ, ಮೆಲ್ಲಕ್ಕೆ ಹೋಗ್ತಾ ಇದೆ ಕುಕ್ಕರ್. ನಮ್ಮ ಮಣ್ಣಿನ ಪಾತ್ರೆಗಳು ಬರ್ತಾ ಇದೆ, ಫಿಲ್ಟರ್ ಹೋಗ್ತಿದೆ, ಸೌದೆ ಒಲೆಗಳು ಬರ್ತಾ ಇದೆ. ಸೊ ಕಾರಣ ಏನಂದ್ರೆ ಮತ್ತೆ ಈ ಸೈಕಲ್ ರಿವರ್ಸ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಹಾಗಾಗಿ ನಮ್ಮಲ್ಲಿ ಅನ್ವೇಷಣೆ ಮಾಡಿರ್ತಕ್ಕಂಥದ್ದು ನಾಭಿ ಚಿಕಿತ್ಸೆ, ಮೇರುದಂಡ ವರ್ಧಕ ಆರೋಗ್ಯವರ್ಧಕ ಚಿಕಿತ್ಸೆ, ಕರ್ಣ ಚಿಕಿತ್ಸೆ. ಕಣ್ಣಿನ ಸಮಸ್ಯೆಗಳಿಂದ ಎಷ್ಟೋ ಜನ ಸಫರಿಂಗ್ ಪಡ್ತಿದ್ದಾರೆ, ಅದರಲ್ಲೂ ಡಯಾಬಿಟಿಕ್ ಇರೋರಿಗಂತೂ ಅತಿ ಹೆಚ್ಚಾಗಿ ಕಣ್ಣಿನ ಸಮಸ್ಯೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಇವತ್ತು ತಾವ್ ಹೇಳ್ತಾ ಇರ್ತಾರೆ ಡಿಜಿಟಲೀಕರಣ ಜಾಸ್ತಿ ಆಗ್ಬಿಟ್ಟಿದೆ, ಮೊಬೈಲ್ ಗ್ಯಾಜೆಟ್ಸ್ ಎಲ್ಲ ಹೆವಿ ಆಗ್ಬಿಟ್ಟಿದೆ. ಮಕ್ಕಳಿಗೆ ಒಂದು 5 ವರ್ಷದಿಂದ ಅಥವಾ ಹುಟ್ಟಿರೋ ಮಗುವೆ ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಅಳು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಮೊಬೈಲ್ ಕೊಟ್ಟಾಗ ಮಾತ್ರ ಅದು ಸೈಲೆಂಟ್ ಆಗ್ಬಿಡುತ್ತೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಫ್ಯೂಚರ್ ಅಲ್ಲಿ? ಹೌದು, ಯಾಕಂದ್ರೆ ಈಗ ನೀವು ಚಂದ್ರನ್ನ ತೋರಿಸಿ ಊಟ ಮಾಡಿಸ್ತಿದ್ರಿ, ಮೊದ್ಲು ಹೊರಗಡೆ ಓಡಾಡ್ಸ್ಕೊಂಡು ಊಟ ಮಾಡಿಸ್ತಿದ್ರಿ. ಈಗ ಮೊಬೈಲ್ ಕೊಡ್ಬೇಕು, ಗೇಮ್ ಆಡ್ತಾ ಅವ್ರಿಗೆ ಏನೋ ಒಂದ್ ಬಾಯಿಗೆ ಆಗ್ತಿರ್ತದೆ. ದೊಡ್ಡರಾದಂಗು ಟಿವಿ ಇಲ್ದೆ ಊಟನೇ ಮಾಡಲ್ಲ. ಸೊ ಅಷ್ಟು ಪ್ರಾಬ್ಲಮ್ ಆಗ್ತದೆ. ಬಟ್ ಇವಾಗ ಚಂದ್ರ ತೋರಿಸ್ತಿದ್ದಾರೆ ಮೊಬೈಲ್ ಅಲ್ವಾ? ಹೌದೌದು. ಸೊ ಆ ಅಡಿಕ್ಷನ್ ಇಂದಾನೆ ಡಿಪ್ರೆಷನ್. ಸೊ ತುಂಬಾ ಮಕ್ಕಳು ಮತ್ತೆ ನೋಡಿ ಹೈಪರ್ ಆಕ್ಟಿವ್ ಇದು ಅಂತೀರಿ. ಯಾವ ಮಕ್ಕಳು ಹೇಳಿದ್ ಮಾತು ಕೇಳಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಅಥವಾ ಬಿಹೇವಿಯರ್ ಚೆನ್ನಾಗಿರೋದಿಲ್ಲ. ಆಮೇಲೆ ಭಜನೆ ಆಗ್ಲಿ, ಓಂಕಾರ ಉಚ್ಚಾರಣೆ ಯಾವುದು ಮಾಡಲ್ಲ ಇವಾಗ. ಸೊ ಅದಕ್ಕೆ ಐ ನರ್ವ್ಸ್ ವೀಕ್ ಆಗುತ್ತೆ, ಐ ಮಸಲ್ ವೀಕ್ ಆಗುತ್ತೆ ಆಟ ಆಡದಿದ್ರೆ. ಸೊ ಅದಕ್ಕೆಲ್ಲ ತುಂಬಾನೇ ತೊಂದರೆ ಆಗ್ತಿರೋದ್ರಿಂದ ಈ ತರ ಚಿಕಿತ್ಸೆಗಳು ಬೇಕು. ಗುಡ್. ಒಟ್ಟಾರೆಯಾಗಿ ಏನಂತಂದ್ರೆ, ಒಂದು ಆರೋಗ್ಯದ ಸಂರಕ್ಷಣೆ ಮಾಡಬೇಕು, ಸ್ವಾಸ್ಥ್ಯ ಕರ್ನಾಟಕವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಾಸ್ಥ್ಯ ಸ್ವಾಸ್ಥ್ಯ ಜಗತ್ತು ಕರ್ನಾಟಕ ವಿಶ್ವಕ್ಕೆ ಹೋಗಿದ್ದೀರಾ, ಆರೋಗ್ಯ ಸಮಾಜ ಆಗ್ಲಿ ಅಂತ ಹೇಳ್ಬಿಡೋಣ. ಸ್ವಾಸ್ಥ್ಯ ಸಮಾಜಕ್ಕೊಂದು ನಮ್ಮಲ್ಲಿ ಸ್ವಾಸ್ಥ್ಯತೆಯ ಕೊಡುವಂತ ಚಿಕಿತ್ಸಾ ಪದ್ಧತಿಗಳು ಇವೆಲ್ಲ. ನಾವು ಯೂಸ್ ಮಾಡುವಂತ ಬಳಕೆ ಮಾಡುವಂತ ಒಂದೊಂದು ಎಣ್ಣೆಯೂ ಕೂಡ ಸತ್ವಭರಿತವಾಗಿರ್ತದೆ, ಯಾವುದೇ ರೀತಿ ಕಲಬೆರಕೆಗಳನ್ನು ಹಾಕೋದಿಲ್ಲ. ನೋಡಿ, ಆದ್ರೆ ನಮ್ಮಲ್ಲಿ ಏನಾಗತ್ತಂದ್ರೆ, ಹೇಳಿದಾಗೆ ನಶಿಸಿ ಹೋಗ್ತಿರ್ತಕ್ಕಂಥ ತಳಿಗಳನ್ನ, ಅವು ಗಿಡಮೂಲಿಕೆಗಳನ್ನ ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ನಮ್ದು. ನಮ್ಮ ಚಿಕಿತ್ಸೆ ಮುಖಾಂತರ ಪರಿಸರ ಕೂಡ ಚೆನ್ನಾಗಿರ್ಬೇಕು. ಆಮೇಲೆ ಅಲ್ಲಿ ನಾವು ಎಷ್ಟು ತುಂಬಾ ಈಸಿಯಾಗಿ ಒಂದು ಸಲಹೆ ಕೊಡ್ತೀವಿ ಅಂದ್ರೆ, ನಿಮ್ ಮನೇಲಿ ಇದು ಬೆಳ್ಕೊಳ್ಳಿ ಅಂತ ಹೇಳ್ತೀವಿ. ನಿಮ್ದು ಕಾಲೇಜ್ ಸೈಟ್ ಅಲ್ಲಿ ಒಂದ್ ಈ ತರದ ಗಿಡಗಳಿದೆ ಅಂದ್ರೆ ಎಲ್ಲ ಕಟ್ ಮಾಡ್ಬಿಟ್ಟು ಫುಲ್ ಪ್ಲೈನ್ ಗ್ರೌಂಡ್ ಮಾಡ್ತಾರೆ. ಆದ್ರೆ ನಾವೇನ್ ಹೇಳ್ತೀವಿ, ಬಂದ ತಕ್ಷಣ ಹೇಳ್ತೀವಿ, ಒಂದ್ಸಲ ನಮ್ಮದ ಚಿಕಿತ್ಸೆ ತಗೊಳ್ಳಿ, ನಂತರದ ಅವಧಿಯಲ್ಲಿ ನಿಮ್ ಮನೇಲಿ ನೀವು ಮಾಡ್ಕೊಳ್ಬಹುದು ಇದನ್ನ. ಸೊ ಹಾಗಾಗಿ ನಾವು ಇಲ್ಲಿ ಬಳಸುವಂತ ಕಿರಿ ಆಗಿರ್ಬೋದು, ಇದ್ರಲ್ಲಿ ಬಳಸಕ್ಕಂತ ಸಾಕಷ್ಟು ಚೂರ್ಣದ ಪುಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಏನ್ ನಶಿಸಿ ಹೋಗ್ತಿದೆ, ಯಾರಿಗೂ ಸಿಗ್ತಾ ಇಲ್ಲ, ಅದನ್ನ ನಮ್ಮಲ್ಲಿ ಬೆಳೆಸಿ ಅದನ್ನ ಬಳಸ್ತಿದ್ವಿ. ಇನ್ನೊಂದೇನಂದ್ರೆ, ಈಗ ಹೆಂಗ ಮಾಡಿರ್ಬೋದು ಅಥವಾ ಶಿರೋಧಾರ ಮಾಡಿರ್ಬೋದು, ಎಲ್ಲವೂ ಸಹಿತ ಎಣ್ಣೆ ಪ್ರಾಧಾನ್ಯತೆ ಅದರ ಮುಖ್ಯ ಇಂಪಾರ್ಟೆನ್ಸ್ ತುಂಬಾ
ಮುಂಚೆ ಕಾಲದಲ್ಲಿ ಇತ್ತು. ಈಗೇನಂದ್ರೆ ಮಕ್ಕಳಿಗೆ ಎಣ್ಣೆಗಳನ್ನ ಹಂಚ್ಕೊಳ್ಳಿ ಅಂತಂದ್ರೆ ಸಾಕು, ಏನೋ ಒಂದು ಬೇರೆ ಏನೋ ಹಾಕ್ತಾ ಇದ್ದಾರೆ. ಯುಗಾದಿಗೆ ಹಚ್ಚೋದು ಕಷ್ಟ. ಚರ್ಮಕ್ಕೆ ಹಾನಿಕಾರಕ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ಬಟ್ ಏನಂದ್ರೆ ಎಣ್ಣೆ ಮಹತ್ವ, ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ನಮ್ಮ ದೇಹಕ್ಕೆ ಹಂಚ್ಕೊಳ್ಳುವಂತ ಎಣ್ಣೆಗಳ ಮಹತ್ವದ ಬಗ್ಗೆ ಹೇಳೋದಾದ್ರೆ ಹೇಗೆ? ಥಾಟ್ಸ್ ಅನ್ನ ಸರಿ ಮಾಡದೆ ನಮ್ಮ ಚಿಕಿತ್ಸೆ ಮುಖ್ಯ ಉದ್ದೇಶ. ಸಿಕ್ಕಿದ ಕೂಡಲೇ ಅವರಿಗೆಲ್ಲ ಬರುತ್ತೆ, ನಂಬಿಕೆ ಬರುತ್ತೆ. ಆಮೇಲೆ ಅವಾಗ ಹೇಳಿದ್ರಲ್ವಾ, ಈಗ ಅಭ್ಯಂಗಂ ಪರಮ ಔಷಧನಂ ಅಂತ ಕರೆದ್ರು ಆಯುರ್ವೇದದಲ್ಲಿ. ಅಂತ ಹೇಳಿದ್ರೆ ನಮ್ಮ ಪುರಾತನ ಕಾಲದಲ್ಲಿ ನೋಡ್ಬೋದು, ಈ ಮಹಾಭಾರತದಲ್ಲಿ ನೋಡಿ, ಪ್ರತಿಯೊಬ್ರು ಕೂಡ ಈ ಭೀಮ, ಅರ್ಜುನ ಪ್ರತಿಯೊಬ್ರು ಕೂಡ ಎಣ್ಣೆ ಸ್ನಾನನೇ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ರು. ಅದಕ್ಕೆ ದಷ್ಟಪುಷ್ಟವಾಗಿ ಅಷ್ಟ್ ಚೆನ್ನಾಗಿದ್ರು ಅವ್ರು. ಈಗ ಏನಾಗಿರುತ್ತೆ ಟ್ರೆಂಡ್, ನೀವು ಯಾವತ್ತೂ ದಿವಸ ನೋಡಿ, ಸ್ಪೆಷಲಿ ಯುಗಾದಿ ದಿವಸ ಎಲ್ಲ ಹೌದೌದು ತುಂಬಾ ತಲೆ ತುಂಬೆಲ್ಲ ಎಣ್ಣೆ ಹಾಕೊಂಡು ಇನ್ಸ್ಟಾದಲ್ಲಿ ಫೋಟೋಗ್ರಾಫ್ಸ್ ಗಳಲ್ಲಿ ಕಳಿಸಿ ಆ ಫೋಟೋ ಟ್ರೆಂಡ್ಸ್ ಎಲ್ಲ ಇದೊಂದು ಎಣ್ಣೆ ಹಾಕೊಳ್ಳೋ ಹೌದು. ಅಟ್ ಲೀಸ್ಟ್ ಹಾಗಾದ್ರೂ ಒಂದ್ ಕೆಲವೊಂದು ಅವೇರ್ನೆಸ್ ಬಂದಾದ್ರೂ ನಮ್ಮ ಪದ್ಧತಿಗಳು ಉಳಿದಿದೆ. ಸೊ ಹಾಗಾಗಿ ನೀವು ನಿಮ್ಮಂತವರಿಂದ ನಮ್ಮ ಈ ತರ ಚಿಕಿತ್ಸಾ ಪದ್ಧತಿ ಕೂಡ ಸಾಕಷ್ಟು ಜನಕ್ಕೆ ಮುಟ್ತಿದೆ ಅನ್ನೋದು ನಮ್ಗೆ ಸಂತೋಷ. ಯಾಕಂತ ಹೇಳಿದಾಗ ಇಂಥ ಒಂದು ಚಿಕಿತ್ಸಾ ಪದ್ಧತಿಗಳಲ್ಲಿ ನಾವೊಬ್ಬ ಹೀಲರ್ ಆಗಿ, ನಾವು ವೈದ್ಯರಾಗಿ ಕರ್ತವ್ಯ ನಿರ್ವಹಿಸ್ಕೊಂಡಾಗ ಏನಾಗುತ್ತೆ, ಅದೆಷ್ಟೋ ಜನ, ಸಾವಿರಾರು ಜನ ನೋವಿಂದ ಬಂದಿರ್ತಾರೆ. ಅವ್ರಿಗೆ ನಾವ್ ಇಲ್ಲಿಂದ ಹೋಗ್ಬೇಕಾದಾಗ ಹೇಳ್ತಾರೆ, ಡಾಕ್ಟರ್ ಲತಾ ಶೇಖರ್ ಹತ್ರ ಮಾತಾಡಿದ ತಕ್ಷಣ 90% ಆರೋಗ್ಯ ನನಗೆ ಬಂದು ಹೋಯ್ತು ಅಂತ ಹೇಳ್ತಾರೆ. ಯಾರೋ ಕೆಲವರು ಟಿವಿ ನೋಡ್ಕೊಂಡು ನಾವು ಮುದ್ರಾ ಮಾಡಿದ್ವಿ, ಸರಿ ಯಾಕೆ ನೋಡಿ ನಮ್ಮ ಚಿಕಿತ್ಸೆ ಪದ್ಧತಿಗಳು ನೋಡಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ ಯಾರು ಕೊಡ್ತಾ ಇಲ್ಲ, ನಾವು ಮಾತ್ರ ಕೊಡ್ತಾ ಇದೀವಿ, ಇನ್ನೂ ಕೊಡ್ತೀವಿ, ಮುಂದೂ ಕೊಡ್ತೀವಿ. ಓಕೆ, ಗುಡ್ ಮೇಡಮ್. ಅಂದ್ರೆ ನಿಮ್ಮ ಸೇವೆ, ಆರೋಗ್ಯದ ಸೇವೆ ಹೀಗೆ ಮುಂದುವರಿತಾ ಇರಲಿ, ಜನರಿಗೆ ಒಳ್ಳೆ ಒಳ್ಳೆ ಆರೋಗ್ಯಗಳನ್ನ ಕೊಡೋರು, ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇದ್ದೀರಾ. ಹಾಗೆ ಯಾರು ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತೀರಾ, ಡಾಕ್ಟರ್ ಲತಾ ಶೇಖರ್ ಅಂದ್ರೆ ಯೋಗ, ಮುದ್ರೆ ಮತ್ತೆ ಪಾರಂಪರಿಕ ವೈದ್ಯ ಪದ್ಧತಿ ಇತ್ತು. ಈ ಜೊತೆಗೆ ಈಗ ಹೊಸದಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಡಾಕ್ಟರ್ ಲತಾ ಶೇಖರ್ ಸಾರಥ್ಯದಲ್ಲಿ ಇಡೀ ತಂಡವನ್ನ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾರ್ಯಾರು ಪಂಚಕರ್ಮ ಚಿಕಿತ್ಸೆ ಬೇಕು ಅಂತ ಹೇಳ್ತೀರಾ, ದಯವಿಟ್ಟು ಬನ್ನಿ. ನೈಜತೆ ಇರುವಂತಹ ಒಂದು ಪಂಚಕರ್ಮ ಚಿಕಿತ್ಸೆ, ಅದು ವಿಶೇಷವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಬರುವಂತಹ ಒಂದು ಪಂಚಕರ್ಮ ಚಿಕಿತ್ಸೆ. ಹಾಗಾಗಿ ಇದರ ಸದುಪಯೋಗನ ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ. ಕೆಲವೇ ಡಿಸ್ಪ್ಲೇ ಮಾಡಿರೋ ನಂಬರ್ಗೆ ಕರೆ ಮಾಡಬಹುದು, ಅಥವಾ ನಾವು ಯಾವಾಗ್ಲೂ ಅದೇ ನಂಬರ್ಗಳನ್ನ ಪ್ರಸಾರ ಮಾಡ್ತಾ ಇರ್ತೀವಿ. 8660518164 8660518164. ಅಥವಾ ನೀವು ಗೂಗಲ್ ಅಲ್ಲಿ ಡಾಕ್ಟರ್ ಲತಾ ಶೇಖರ್ ಅಂತ ಹುಡುಕಬಹುದು, ಅಥವಾ ಮಾತೃಸ್ಪಂದನ ಅಂತ ಯೂಟ್ಯೂಬ್ ಚಾನಲ್ ಕೂಡ ಹುಡುಕಿದ್ರೆ ನಿಮ್ಗೆ ಅಲ್ಲಿ ನಮ್ಮಲ್ಲಿ ಬಂದು ಚಿಕಿತ್ಸೆ ತಗೊಂಡು ಅದೆಷ್ಟು ಪರಿಣಾಮಕಾರಿಯಾದಂತ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ ನಮ್ಮ ಚಿಕಿತ್ಸೆ ಬಗ್ಗೆ ಅಂತ ಹೇಳಿ ನೀವು ನೋಡಿ. ಫಸ್ಟ್ ನಾನು ಇವಾಗ್ಲೂ ಅದೇ ಹೇಳ್ತೀನಿ, ಯಾವರ್ಗೂ ನಾವು ಫೋರ್ಸ್ ಮಾಡೋದಿಲ್ಲ. ಸರ್, ನೀವು ಹೇಳೋದ್ರಿಂದ ಯಾರಿಗೂ ನೆನಪಿರಲ್ಲ, ನೀವು ಹೇಳಿದ್ದು ನಾನು ಹೇಳ್ತೀನಿ ನೋಡಿ. ಗಿರಿನಗರದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಲೆಫ್ಟ್ ಬಂದು ಇದು ಡಾಕ್ಟರ್ ಲತಾ ಶೇಖರ್ ಪಂಚಕರ್ಮ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ಆರೋಗ್ಯವಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನಮ್ಮ ಹೆಲ್ತ್ ಟೂರ್ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ನಮ್ಮ ಹೆಲ್ತ್ ಟೂರ್ ಇವತ್ತು ನಿಮ್ಮ ಹತ್ರ ಬಂದಿತ್ತು, ವೆಹಿಕಲ್ ಇಲ್ಲ, ನಾವೇ ನಮ್ಮ ಕಾರಲ್ಲಿ ಬಂದಿದ್ದೀವಿ. ಹಾಗಾಗಿ ಸೊ ಇವತ್ತಿನ ನಮ್ಮ ಹೆಲ್ತ್ ಟೂರ್ ಡಾಕ್ಟರ್ ಲತಾ ಶೇಖರ್ ಹೋಲಿಸ್ಟಿಕ್ ವೆಲ್ನೆಸ್ ಸೆಂಟರ್ಗೆ ನಾವು ಬಂದಿದ್ವಿ. ಸಾಕಷ್ಟು ಮಾಹಿತಿಯನ್ನ ಬಹುಶಃ ಈ ಕಾರ್ಯಕ್ರಮದ ಮೂಲಕ ಲಕ್ಷಾನುಗಟ್ಟಲೆ ಜನರಿಗೆ ಇದು ತಲುಪಿದೆ. ತಮ್ಮ ಸೇವೆ ಹೇಗೆ ಮುಂದುವರಿತಾ ಇರಲಿ. ಯಾರ್ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಒಂದ್ಸರಿ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಆರೋಗ್ಯವಾಗಿರಿ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು.